ವಿಮೆನ್ಸ್ ರೈಟು ಆಲ್ ಆಫ್ ಎ ಸಡನ್ ಸ್ಪ್ರಿಂಗ್ ಅಪ್ ಆಗಿಬಿಟ್ಟಿದೆ ವೇರಿಯಸ್ ಏಜೆನ್ಸೀಸ್. ಇಂಥ ಒಂದು ಘಟನೆಗೆ ವೇಟ್ ಮಾಡ್ತಾ ಇರ್ತಾರೆ ಟು ಕಮ್ ಇನ್ ದ ಲೈಮ್ ಲೈಟು. ಇದರಿಂದ ಏನು ಆಗಿದೆ ಆಗಬಾರ್ದು, ಯಾವ ಇನ್ಸಿಡೆಂಟು ಆಗಬಾರ್ದು. ಬಟ್ ಇನ್ಸಿಡೆಂಟ್ ಫ್ರೀ ಸೊಸೈಟಿ ನಾವು ಹಿಸ್ಟ್ರಿಯಲ್ಲಿನೂ ಓದಿಲ್ಲ, ಇನ್ನೂ ಓದಿಲ್ಲ. ಔಟ್ರೀಚಿಂಗ್ ದ ಮಾಡೆಸ್ಟಿ ಅಷ್ಟಕ್ಕೂ ಇಲ್ಲಿ ಒಂದು ಹೆಂಗಸು ಬರ್ತಾ ಇದ್ದಾಳೆ, ನಾವು ಕ್ಯಾಮ್ರಾದಲ್ಲಿ ಭಾಳ ಕ್ಲೀನ್ ಆಗಿದೆ, ಏನು ಅವಳು ಬರ್ತಾ ಇದ್ದಾಳೆ ವಿತ್ ಆಲ್ ಕಾನ್ಫಿಡೆನ್ಸ್ ಶಿ ಈಸ್ ಕಮಿಂಗ್. ದಟ್ ಮೀನ್ಸ್ ವಿಮೆನ್ ಕ್ಯಾನ್ ವಾಕ್. ಇದೊಂದು ಪ್ರಿಮೆಡಿಟೇಟೆಡ್ ಇನ್ಸಿಡೆಂಟು. ಆ ಹುಡುಗರು ಮೊದಲಿಂದ ನೀವು ಬರೋದು ಹೋಗೋದು ನೋಡಿ ಏನೋ ಒಂದಿರಬೇಕು, ಇನ್ವೆಸ್ಟಿಗೇಷನಲ್ಲಿ ಮುಂದೆ ಗೊತ್ತಾಗ್ತದೆ, ನೋಡಿಬಿಟ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಘಟನೆ ನಡೆದಿರೋದು ಹೊರತು ಇದನ್ನು ಒಂದು ಯಾವ ಥರ ಹೇಳಬೇಕು, ಇದೊಂದು ಕ್ರಿಮಿನಲ್ ಆ್ಯಕ್ಟೇ ನೋ ಡೌಟು. ಬಟ್ ಏನೋ ಇನ್ವೆಸ್ಟಿಗೇಷನ್ ಹೇಳ್ತದೆ ನಮಗೆ ವೆದರ್ ಇಟ್ ಈಸ್ ಡ್ಯೂ ಟು ರೌಡಿಸಮೋ ಅಥವಾ ಅವರು ಮೊದಲು ಕ್ರಿಮಿನಲ್ ಹಿಸ್ಟ್ರಿ ಇತ್ತು ಅವ್ರದ್ದು, ಅಥವಾ ಇದೇ ಹೆಣ್ಮಗು ಸಲುವಾಗಿ ಅವ್ರು ವೇಟ್ ಮಾಡ್ತಾ ಇದ್ರ ಅನ್ನೋದು ಮುಂದಿನ ಘಟನೆಗಳು ನಮಗೆ ತೋರಿಸ್ತದೆ. ಅಂದ್ರೆ ಈಗ ನಮ್ಮ ಕಣ್ಣಿಗೆ ಕಾಣಿಸಿರ್ತಕ್ಕಂಥ ಪ್ರಕರಣಗಳು ಇಷ್ಟಂದ್ರೆ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಪ್ರಕರಣಗಳು ಇನ್ನೆಷ್ಟೋ. ನಿಜವಾಗ್ಲೂ ಸಹ ಹೆಣ್ಮಕ್ಳು ಎಷ್ಟು ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಹೊರಗಡೆ ಬರ್ತಾ ಇಲ್ಲ. ಅದು ನಮ್ ದುರ್ದೈವ ಅನ್ಬಹುದು. ನಿಜವಾಗ್ಲೂ ಯಾರಿಗೆ ತೊಂದರೆ ಆಗಿದೆ ಅಂತ ಹೆಣ್ಮಕ್ಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಏನಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಬಹುದು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳಿ. ಯಾಕಂದ್ರೆ ನಾವು 2017 ಬಹಳಷ್ಟು ಒಂದು ಸಡಗರ ಸಂಭ್ರಮದಿಂದ ಸ್ವಾಗತ ಮಾಡ್ತೀವಿ. ರಾತ್ರಿ 12 ಗಂಟೆ ನಂತರ ಏನೆಲ್ಲ ಆಯ್ತು, ಎಷ್ಟೊಂದು ಬೇಸರ ಆಯ್ತು ಅಂತ ಹೇಳಿದ್ರೆ ಕುಟುಂಬಗಳು ಹೋಗಿರ್ತದಲ್ಲಿ, ಅಣ್ಣ ತಂಗಿ ಅಪ್ಪ ಮಕ್ಕಳು ಎಲ್ಲರೂ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಿರಾತಕರು ಅಂತ ಕರಿಬೇಕು, ಏನಂತ ಕರಿಬೇಕು ಅಂತ ಗೊತ್ತಿಲ್ಲ. ಒಂದ್ ವೇಳೆ ಇನ್ನೊಂದು ಕೆಲವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಪಾಠ ಕಲಿಸ್ಲಿಕ್ಕೆ ಬಂದಿದ್ದೀವಿ, ಹೆಣ್ಮಕ್ಳು ಈ ರೀತಿ ಬಟ್ಟೆಗಳು ತೊಟ್ಟಿದ್ರು, ಈ ರೀತಿ ನಾವು ಮಾಡಿದಾಗ ನೆಕ್ಸ್ಟ್ ಇಂತ ಬಟ್ಟೆಗಳು ತೊಡಲ್ಲ ಅಂತ ನಾವು ಬಂದಿದ್ದೀವಿ ಅಂತ ಮಾತಾಡುವಂತ ಜನ ಕೂಡ ನಮ್ಮಲ್ಲಿ ಹೆಚ್ಚು ಅಂತ ಹೇಳಬಹುದು. ತಾವೇನ್ ಹೇಳ್ತೀರಿ ಅಂತ? ಇಲ್ಲ ನೋಡಿ, ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಅಲ್ಲಿ ಆ ಹುಡುಗಿ ಒಬ್ಳೆ ಎಲ್ಲ ರಾತ್ರಿ 2:45 ಬಂದಿರೋದು. ಇಂಥದ್ದು ಲಕ್ಷಾಂತರ ಜನ ಹುಡುಗಿಯರ ಆಚೆ ಇದ್ರು ಅವತ್ತು. ಯಾಕಂದ್ರೆ ನ್ಯೂ ಇಯರ್ ಒಂದು ಈವ್ ಇತ್ತು. ಸೊ ಅವಳೇನೋ ಹೇಳೋದು, ನಾನು ಚರ್ಚಿಂದ ಬಂದೆ, ಓಕೆ ಅದೆಲ್ಲ ಸೆಕೆಂಡ್ರಿ ನಾವು ತಗೊಳ್ಳೋಣ. ಅವಳು ಕಾನ್ಫಿಡೆನ್ಸ್ ಮೇನ್ ಅವ್ಳ ಕಾನ್ಫಿಡೆನ್ಸ್ ಲೆವೆಲ್ಗೆ ನಾವು ಮೆಚ್ಚಬೇಕು. ಅದು ಬಂದಿದ್ದಾಳೆ, ಇದು ಮೊದಲನೇ ಸತಿ ಇರೋದಿಲ್ಲ. ಆಮೇಲೆ ನಾನು ಇನ್ನೂ ಒಂದು ಹೇಳೋದೇನು ಅಂತಂದ್ರೆ, ಆ ಹುಡುಗರು ಯಾರು ಬಂದು ಅಟ್ಯಾಕ್ ಮಾಡಿದ್ರು, ಏನೋ ಅಚಾನಕ್ ಆಗಿ ಬಂದು ಅವತ್ತೇನೋ ಅಟ್ಯಾಕ್ ಮಾಡಿದ್ರು ಹೋಗ್ಬಿಟ್ರು ಅನ್ನೋ ಹಾಗಿಲ್ಲ. ಇದು ತುಂಬಾ ದಿವಸಗಳಿಂದ ನಡೀತಾ ಇದ್ದಿದ್ದಂತ ಇನ್ಸಿಡೆಂಟ್. ಈ ವಿಚಾರ ನಾವು ಚರ್ಚೆ ಮಾಡ್ತಾ ಇದೀವಿ. ಸೊ ಇದು ಒಂದು ಉದಾಹರಣೆ ತಗೊಂಡು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳ ಒಂದು ಸ್ಥಿತಿಗತಿ ಏನು ಅಂತ ತಾವು ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಕೂಡ ಈ ಒಂದು MG ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಯಾವ ರೀತಿ ಒಂದು ಸಮಸ್ಯೆಗಳಾಯ್ತು ಅಂತ ಹೇಳಿ ಬೆಳಗ್ಗೆನೆ ಎಲ್ಲಾ ಕಡೆ ಜಗಜ್ಜಾಹೀರ ಆಗ್ಬಿಡ್ತು. ಈ ಒಂದು ಸೋಷಿಯಲ್ ಮೀಡಿಯಾಸ್ ಇವತ್ತು ಬಹಳಷ್ಟು ಫಾಸ್ಟ್ ಇರೋದ್ರಿಂದ ವರ್ಲ್ಡ್ ವೈಡ್ ಏನಂತ ಹೇಳಿದ್ರೆ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ಬಂದ್ಬಿಡ್ತು. ಇದ್ರ ಬಗ್ಗೆ ಏನಕ್ಕೆ ಈ ತರ ಆಗ್ತಿದೆ ಇವತ್ತಿನ ದಿನದಲ್ಲಿ ಅಂತ ತಮಗನ್ಸುತ್ತೆ ಅಂತ ಹೇಳಿ? ಅಲ್ಲ, ಒಂದು ನಾನೇನ್ ಹೇಳ್ತೀನಿ, ಇವಾಗ ಒಂದು ಓವರ್ ಎಕ್ಸ್ಪೋಜರ್ ಯಾರಿಗೆ ಆಗ್ಲಿ, ಒಂದು ಹೆಣ್ಣು ಹುಡುಗಿ ಆಗ್ಲಿ ಏನಾದ್ರೂ ಆಗ್ಲಿ, ಓವರ್ ಎಕ್ಸ್ಪೋಜರ್ ಬೇಡ. ಇರ್ಲಿ, ನಾವು ಹೋಗೋಣ, ಮಜಾ ಮಾಡೋಣ. ಯಾಕಂದ್ರೆ ನ್ಯೂ ಇಯರ್ ದಿವಸ ನಾವು ರಾತ್ರಿ 1:30ವರೆಗೂ ನಾವು ಆಚೆ ಇದ್ವಿ. ಆದ್ರೆ ಏನಾಗತ್ತೆ, ನಮ್ಮ ಇತಿ ಮಿತಿಗಳಲ್ಲಿ ಇದ್ದಾಗ ಇಂತ ನಡೆಯುವಂತ ಸಂಭವಗಳು ಸ್ವಲ್ಪ ಕಡಿಮೆ ಆಗತ್ತೆ. ನಮ್ಮ ಲಿಮಿಟ್ಸ್ ಅಲ್ಲಿ ನಾವಿರೋಣ. ಈಗ ಸಿಂಪಲ್ ಒಂದೇ ಮಾತು ಹೇಳ್ತೀನಿ, ಕರಗ ನಡೆಯುತ್ತೆ. ಕರಗ ನಡೆದ್ರೆ ಇಡೀ ಎಂಟೈರ್ ರಾತ್ರಿ ನಡೆಯುತ್ತೆ. ದಸರಾ ಉತ್ಸವ ತಗೊಳ್ಳಿ, ಇಲ್ಲ ಕಡಲೆಕಾಯಿ ಪರಿಷೆ ತಗೊಳ್ಳಿ, ಲಕ್ಷಾಂತರ ಸಾವಿರಾರು ಜನ ಸೇರುವಂತ ಜಾಗಗಳಲ್ಲಿ ಯಾಕಿಂತ ಇನ್ಸಿಡೆಂಟ್ ನಡೀತಾ ಇಲ್ಲ? ಯಾಕೆ ಅಂತ ಅಂದಾಗ, ನಾವು ನಮ್ಮನ್ನ ನಾವು ಹೇಗೆ ಪಬ್ಲಿಕ್ ಅಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋದು ಅದು ಬಹು ಮುಖ್ಯವಾಗತ್ತೆ ಒಂದು ಅಂಶ ಆಗತ್ತೆ. ಏನಾಗತ್ತೆ, ಈಗ ಒಂದು ಯಾರೋ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು, ಅವ್ರದ್ದು ನಾನು ಒಂದ್ ಹೇಳ್ತೀನಿ, ಕುಡ್ದಿದ್ದಕ್ಕೆ ಆತರ ಬಿಹೇವ್ ಮಾಡಿದ್ರು ಅನ್ನೋದು ತಪ್ಪು. ಆ ವಿಕೃತ ಮನಸ್ಥಿತಿ ಅನ್ನೋದು ಏನಿರುತ್ತೆ ಆ ವ್ಯಕ್ತಿನಲ್ಲಿ ಮೊದಲೇ ಇರತ್ತೆ. ಅವನು ಕುಡ್ದಿದ್ದಕ್ಕೆ ಆತರ ಬಿಹೇವ್ ಮಾಡ್ದ ಅನ್ನೋದು ಅದು ನಾನು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಆ ಒಂದು ಇನ್ಸಿಡೆಂಟ್ ಇರೋದಕ್ಕೋಸ್ಕರ ಅವನು ಕುಡಿಯದೇ ಇದ್ದಿದ್ರು ಅವನು ಹಾಗೆ ಬಿಹೇವ್ ಮಾಡ್ತಾ ಇದ್ದ ಅವನು. ಸೊ ಹಾಗಾಗಿ ನಾನು ಎಲ್ಲಾ ಹೆಣ್ಮಕ್ಳು ಹೇಳೋದಷ್ಟೇ, ಈಗ ನಾವೇನೋ ನಮಗ್ ಸ್ವತಂತ್ರ ಬಂದ್ಬಿಟ್ಟಿದೆ, ನಾನು 2:45 ರಾತ್ರಿನಲ್ಲಿ ಓಡಾಡ್ಬೋದು ಅನ್ನೋ ಓಕೆ ನಾನು ಒಪ್ಕೊಳ್ತೀನಿ. ಆದ್ರೆ ಅನಿವಾರ್ಯ ಇಲ್ಲದೆ ಇರುವಂತ ಕಾರಣದಲ್ಲಿ ದಯವಿಟ್ಟು ಎಷ್ಟಾಗತ್ತೆ ಅಷ್ಟು ನೀವು ಒಂದು ಗುಂಪಲ್ಲಿ ಇರೋದಕ್ಕೆ ನೀವು ಪ್ರಯತ್ನ ಪಡಿ. ಜೊತೆಗೆ ನಾವು ನಮ್ಗೆ ರಕ್ಷಣೆ ಇಲ್ಲ ಅಂತ ಮಾತನಾಡ್ತಾ ಇದ್ದೀವಲ್ಲ ಮೇಡಮ್, ನಿಜವಾಗ್ಲೂ ಸಹ ಇಂತ ಒಂದು ದೊಡ್ಡ ಒಂದು ಫಂಕ್ಷನ್ಸ್ ಇಂಥ ಜಾಗದಲ್ಲಿ ಆಗುತ್ತೆ ಅಂತ ಗೊತ್ತಾದಾಗ ಪೊಲೀಸ್ ಪ್ರೊಟೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್. ಅಲ್ಲಿ ನೋಡಿದ್ರೆ ಪೊಲೀಸ್ಗಳೇ ಇಲ್ಲ. ಅದ್ರ ಬಗ್ಗೆ ನಾನು ಚೂರು ಮಾತಾಡ್ತೀನಿ. ಡಾಕ್ಟರ್ ಶರೀಫ್ ಅವ್ರನ್ನ ಮಾತಾಡ್ಸ್ಕೊಂಡ್ಬರ್ತೀನಿ. ಏನ್ ಹೇಳ್ತೀರಿ ಸರ್ ತಾವು ಈ ಎಲ್ಲಾ ವಿಚಾರಗಳ ಬಗ್ಗೆ? ಈ ದುರ್ಘಟನೆ 31 ಈಗ ಮೇಡಮ್ ಅವ್ರು ಹೇಳ್ತಾರೆ ಕರಗಾಗಿ ಪರಿಚಯ ಅದೇನಂತ ಕಡಲೆಕಾಯಿ ಪರಿಚಯ, ಅಲ್ಲಿ ದೇವ್ರು ಇರ್ತಾರೆ. 31st ನೈಟ್ ದೇವ್ರಿರಲ್ಲ. MG ರೋಡ್ ನೋಡ್ಬೇಕು ನೀವು, ಎಂತ ದೇವ್ರು ಕಾಣಿಸ್ತಾರೆ ಅಂತ, ಯಾವ ರೀತಿ ದೇವ್ರು ಕಾಣಿಸ್ತಾರೆ, ಯಾವ ರೀತಿ ದೇವುಗಳು ಕಾಣಿಸ್ತವೆ ಅಂತ. 31st 2:40ಕ್ಕೆ ಒಬ್ಬ ಹುಡುಗಿ ಬಂದಾಗ ಆ ಅಟೆಂಪ್ಟ್ ಆಗಿಲ್ಲ. ಇವ್ರು ಹೇಳ್ತಾ ಇದ್ರು ಮುಲ್ಲಾ ಸಾಹೇಬ್ರು. 2:41ಗೆ ಬಂದಾಗ ಅಟೆಂಪ್ಟ್ ಆಗಿದೆ.
ಎಲ್ಲಾ ಚಾನಲ್ ಅಲ್ಲಿ ಎಲ್ಲಾ ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ಬ್ಯಾಂಗ್ಳೂರ್ ಶೇಮ್ ಅಂತ. ಏನ್ ಬ್ಯಾಂಗ್ಳೂರ್ ಜನ ಕೆಟ್ಟವರ? ಎಂಟೈರ್ ವರ್ಲ್ಡ್ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೋಬಹುದು ಇವತ್ತು ನೀವು. ಇಂಡಿಯಾ ಅಂತ ಹೋಗ್ಬಿಟ್ಟು 10 ನಗರ ಹೇಳಿದ್ರೆ ಫಸ್ಟ್ ಬೆಂಗಳೂರು ಅಂತ ಹೇಳ್ತಾರೆ. ಅಂತ ಸುಸಂಸ್ಕೃತ ನಗರ ನಮ್ದು, ಅಂತ ಒಳ್ಳೆ ನಗರ ನಮ್ದು. 845 ಹಳ್ಳಿ ಸೇರಿ ಆಗಿರೋ ಊರಿದು, ಕೆಂಪೇಗೌಡರು ಕಟ್ಟಿರೋ ನಾಡಿದು ಈ ನಮ್ಮ ಬೆಂಗಳೂರು. ಬ್ಯಾಂಗ್ಳೂರ್ ಶೇಮ್ ಅಂದ್ರೆ ಯಾರೋ ಮಾಡಿರೋದಕ್ಕೆ ಯಾರೋ ಹೊಣೆ ಮಾಡೋದು ಸರಿ ಇಲ್ಲ. ಒಂದು ಇನ್ನೊಂದೇನು ಹೇಳಿದ್ರೆ, ನಮ್ಮ ಮಾನ್ಯ ಗೃಹ ಸಚಿವರು ಒಂದು ಮಾತು ಹೇಳ್ತಾರೆ, ಇದೆಲ್ಲ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಆಗಿರೋದು, ಅದು ಆಗುತ್ತೆ ಅಂತ. ಒಬ್ಬ ಈ ರಾಜ್ಯದ ಒಬ್ಬ ಮಂತ್ರಿಯಾಗಿ ಈ ರೀತಿ ಮಾತಾಡೋದು, ಬಾಲಿಶವಾಗಿ ಮಾತಾಡೋದು ಸರಿ ಇಲ್ಲ. ನಿನ್ನೆಲ್ಲ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ರು, ಸೆಲೆಬ್ರೇಷನ್ ಟೈಮ್ ಅಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ. ಏನೂ ಆಗಲ್ಲ. ಈಗ ಪೊಲೀಸ್ ಪ್ರೊಟೆಕ್ಷನ್ ಅನ್ನೋದು, ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬೇಕಾದಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡಿರೋ ಇಂಥವ್ರು ಇದ್ದಾರೆ. ಅವ್ರಿಗೆ ನಾವು ದೋಷಣೆ ಮಾಡೋದು ಸರಿ ಇಲ್ಲ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಇದ್ದಾರೆ ಪಾಪ್ಯುಲೇಷನ್? 1,20,00,000 ಜನ. 1,20,00,000 ಜನರು 1,20,00,000 ಜನ ಪೊಲೀಸರು ಇಡೋದಕ್ಕಾಗಲ್ಲ. ಪ್ರತಿಯೊಬ್ಬರು ಸೆಕ್ಯೂರಿಟಿ ಕೊಡೋದು. ಅನಾಹುತ ಆದಾಗ ಅದಕ್ಕೆ ಯಾವ ರೀತಿ ತಡೆಗಟ್ಟಬೇಕು ಅಂತ ನಾವು ಯೋಚನೆ ಮಾಡ್ಬೇಕಿನ. ಬ್ಯಾಂಗ್ಳೂರ್ ಶೇಮ್, ಬ್ಯಾಂಗ್ಳೂರ್ ಸರಿ ಇಲ್ಲ, ಬ್ಯಾಂಗ್ಳೂರ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ, ಅಖಿಲೇಶ್ ಯಾದವ್ ಅವರು ಮೊನ್ನೆ ಒಂದು ಮಾತು ಹೇಳ್ಬಿಟ್ಟು ಹೋದ್ರು, ವರ್ಲ್ಡ್ ಅಲ್ಲಿ ಎಲ್ಲಾ ದೇಶಕ್ಕೆ ಹೋದ್ರು ಬ್ಯಾಂಗ್ಳೂರ್ ಅಷ್ಟು ಒಳ್ಳೆ ಪ್ಲೇಸ್, ಒಳ್ಳೆ ಸೆಕ್ಯೂರಿಟಿ ಇರೋ ಪ್ಲೇಸ್ ಯಾವ್ದು ಇಲ್ಲ ಅಂತ. ಅದು ಬಿಟ್ಬಿಟ್ಟು ಬ್ಯಾಂಗ್ಳೂರ್ ಶೇಮು, ಮಹಿಳೆಯರ ಮೇಲೆ ಮಹಿಳೆಯರಿಗೆ ಯಾರು ದಬ್ಬಾಳಿಕೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಇಷ್ಟೊತ್ತವರೆಗೂ ಯಾರು ಉದ್ಧಾರ ಆಗಿಲ್ಲ. ಅದು ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ತಗೊಳ್ಳಿ, ಇಲ್ಲ ನೀವು ರಾಮಾಯಣದಲ್ಲಿ ಸೀತಾಭರಣ ತಗೊಳ್ಳಿ, ಮಹಿಳೆಯರಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಬಹಳ. ನೀವು ಹೇಳಿರೋದು ಅಕ್ಷರ ಸಹ ಸತ್ಯ. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ನಡೀತಾನೆ ಇದೆ ಸರ್, ಒಪ್ಕೊಳ್ಳೋಣ. ಆದ್ರೆ ಕಾಲ ಬದಲಾಗ್ತಾ ಇದೆ, ದೇಶ ಬದಲಾಗ್ತಾ ಇದೆ. 12 ಗಂಟೆಗೆ ಸ್ವತಂತ್ರ ಅಂದ್ರೆ 12 ಗಂಟೆಗೆ ಸ್ವತಂತ್ರ ಬಂದಿರೋದಕ್ಕೇನು ರಾತ್ರಿ ಎಲ್ಲ ಹಿಂಗ ಆಗ್ತಾ ಇರೋದು. ಬೆಳಗ್ಗೆ ಕೊಡ್ಬೇಕಾಗಿತ್ತು ಬ್ರಿಟಿಷ್ ಅವರು, ಪಾಪ ಅವರು ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ 6:30, 7 o'clock ಕೊಟ್ಟಿದ್ರೆ ಚೆನ್ನಾಗ್ ಆಗ್ತಾ ಇತ್ತು. ಆಗಿನ ಕಾಲಿನ ಪರಿಸ್ಥಿತಿಗೆ 12:00 ಬಂತು, 1 ಗಂಟೆಗೆ ಬಂತು. ಬಾಪೂಜಿ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ರು, ರಾತ್ರಿ ಒಬ್ಬ ಹೆಣ್ಣು ಮಗು 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಮನೆಗೆ ನಡ್ಕೊಂಡು ಬಂದ್ರೆ ಅದು ನಿಜವಾದ ಸ್ವತಂತ್ರ ಅಂತ. ಬಾಪೂಜಿ ಅವರ ತತ್ವ ಸಿದ್ಧಾಂತ ನಾವು ನೋಡೋದಕ್ಕಾಗಲ್ಲ, ಬರೀ ಓದಬಹುದು. ಅದರಲ್ಲಿ ಪೋಷಕರು ಒಂದ್ಸಲ ನಾವು ಯೋಚನೆ ಮಾಡ್ಕೋಬೇಕು, ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇವತ್ತು ಏನ್ ಹೇಳ್ತಾರೆ, ಅನಿತಾ ಪುಟ್ಟ ಬಾಲಕಿ 1ನೇ ಕ್ಲಾಸ್ ಓದ್ತಾ ಇದ್ದಾಳೆ, ಹೋಮ್ವರ್ಕ್ ಒಳ್ಳೆ ಮಾಡ್ತಾಳೆ, ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲೇ ಹೋಗ್ಬಿಟ್ಟು ತನ್ನ ತಾಯಿಗೆ ಅಡಿಗೆ ಮನೆಯಲ್ಲಿ ಕೆಲಸಕ್ಕೆ ಸಹಾಯಕ್ಕೆ ಅಂತ ಯೋಚನೆ. ಅದೇ ಶರೀಫು ಒಳ್ಳೆ ಹುಡುಗ, 3ನೇ ಕ್ಲಾಸ್ ಓದ್ತಾ ಇದ್ದಾನೆ, ಹೋಮ್ವರ್ಕ್ ಎಲ್ಲ ಆದ್ಮೇಲೆ ಹೋಗ್ಬಿಟ್ಟು ಫುಟ್ಬಾಲ್ ಆಡ್ತಾನೆ, ಕ್ರಿಕೆಟ್ ಆಡ್ತಾನೆ. ನಮ್ಮ ಮೈಂಡ್ ಸೆಟ್ ಹೆಣ್ಣು ಹುಡುಗರಿಗೆ ತನ್ನ ಸ್ವಂತ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅಂತ ಕಲಿಸೋದು. ಅಲ್ಲ ಸರ್, ನೀವ್ ಹೇಳೋದಿಲ್ಲ 100% ಸತ್ಯ ಇಲ್ಲ ಅಂತಲ್ಲ. ಆದ್ರೆ ಇವತ್ತು ಹೆಣ್ಮಕ್ಳಿಗೂ ಸಹ ಆಕೆ ಎಲ್ಲಾ ಕ್ಷೇತ್ರದಲ್ಲೂ ಬಹಳಷ್ಟೊಂದು ಸಾಧನೆಯನ್ನ ಮಾಡ್ತಾ ಇದ್ದಾಳೆ. ಸೊ ಓಡಾಡಿದ್ರೆ ತಪ್ಪೇನು, ಯಾಕೆ ಈ ರೀತಿ ಕಿಡಿಗೇಡಿಗಳು ಮಾಡ್ತಾರೆ ಅಂತ ಹೇಳಿ. ಒಂದ್ ಸೆಕೆಂಡ್, ಜಸ್ಟ್ ನ್ಯಾಚುರಲ್. ವಿಂಟರ್ ಇದೆ, ವಿಂಟರ್ ನಲ್ಲಿ ನಾನು ಹೊರಗಡೆ ಹೋಗ್ಬೇಕಾದ್ರೆ ವಾರ್ಮ್ ಕ್ಲಾತ್ ಹಾಕೊಳ್ಳದೆ ನಾನು ಹೋದ್ರೆ ನನಗೆ ಚಳಿ ಆಗ್ತದೆ. ಸಿಂಪಲ್. ಇಫ್ ಎ ವುಮನ್ ಇಸ್ ಗೋಯಿಂಗ್ ಔಟ್, ಶಿ ಶುಡ್ ಬಿ ಕಾನ್ಫಿಡೆಂಟ್. ಎಸ್, ಐ ಕ್ಯಾನ್ ಫೇಸ್ ಇಟ್ ಅಂತ. ಕಮ್ ವಾಟ್ ಮೇ. ನಂಬರ್ 1, ಅವ್ರಿಗೆ ಮೆಂಟಲ್ ಸ್ಟ್ರೆಂತ್ ಇರಬೇಕು. ಮೆಂಟಲ್ ಸ್ಟ್ರೆಂತ್, ಡೆವಿಲಿಶ್ ಸ್ಟ್ರೆಂತ್ ಇರಬೇಕು, ಸೆಟಾನಿಕ್ ಸ್ಟ್ರೆಂತ್ ಇರಬೇಕು. ಯಾವ ತರ ಇದರಲ್ಲಿ ಪ್ಯಾರಡೈಸ್ ಲಾಸ್ಟ್ ಅಲ್ಲಿ ಮಿಲ್ಟನ್ ಸೆಟಾನ್ ಹೇಳ್ತಾನೆ, ಮೈಂಡ್ ಇಸ್ ಇಟ್ಸ್ ಓನ್ ಪ್ಲೇಸ್, ಐ ಕ್ಯಾನ್ ಮೇಕ್ ಹೆಲ್ ಆಫ್ ಹೆವನ್, ಹೆವನ್ ಆಫ್ ಹೆಲ್ ಅಂತ. ಆ ಒಂದು ಇರಬೇಕು. ನಾನು ವಿಂಟರ್ ನಲ್ಲಿ ಹೋಗ್ತಾ ಇರುವಾಗ ನಾನು ಹೇಗೆ ಸ್ವೆಟರ್ ಹಾಕೊಂಡು ಹೋಗ್ತೇನೆ, ಅದೇ ರಾತ್ರಿ ನಾನು ಹೋಗ್ತಾ ಇದ್ದೀನಿ, ಏನಾರ ಆದ್ರೆ ನಾನು ಫೇಸ್ ಮಾಡ್ತೇನೆ ಅಂತ. ಅದು ಫಸ್ಟ್ ಮೆಂಟಲ್ ಇರಬೇಕು. ಸೆಕೆಂಡ್, ಅದನ್ನ ಕನ್ವರ್ಟ್ ಮಾಡುವಂತ ಫಿಸಿಕಲ್ ಇರಬೇಕು. ಥರ್ಡ್, ಅದೇನು ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡಬಹುದು ಇಂಥ ಸಿಚುವೇಶನ್ ಅಲ್ಲಿ ಪ್ರೀ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈವನ್ ಮೇಲ್ ಮೆಂಬರ್ಸ್ ಅಷ್ಟೇ, ರಾತ್ರಿ 1 ಗಂಟೆಗೆ ಬಸ್ ಇಳಿದು ಹೋಗುವಾಗ 10 ಸಲ ಜೇಬ್ ಚೆಕ್ ಮಾಡ್ಕೊಂಡು ದುಡ್ಡು ಎಲ್ಲಿ ಇಟ್ಕೋಬೇಕು, ಒಳಗಡೆ ಇಟ್ಕೊಂಡು ಇದು ಮಾಡಿ ರಾಬರಿ ಆಗಬಹುದು ಅನ್ನೋ ಭಯ ಇರ್ತದೆ. ಆ ರೀತಿ ಇರಬೇಕು. ಸೆಲ್ಫ್ ಡಿಫೆನ್ಸ್ ಕಮ್ಸ್ ಫಸ್ಟ್ ಇನ್ ದ ಮೈಂಡ್. ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್. ನಮ್ಗೆ ಸಣ್ಣವರಿದ್ದಾಗಿಂದ ಕಲ್ತಿರೋದು ಸೆಲ್ಫ್ ಹೆಲ್ಪ್ ಇಸ್ ಎ ಬೆಸ್ಟ್ ಹೆಲ್ಪ್. ಈಗ ಒಂದು ಸಿಚುವೇಶನ್, ಆ ಸಿಚುವೇಶನ್ ಅಲ್ಲಿ 3 ಜನ ಹುಡುಗರಿದ್ದಾರೆ. ಇದೇ ಸಿಚುವೇಶನ್ ತಗೊಂಡ್ರೆ 3 ಜನ ಹುಡುಗರಿದ್ದಾರೆ, ಇಬ್ಬರೇ ಒಬ್ಬ ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಶಿ ಶುಡ್ ಹ್ಯಾವ್ ಫೇಸ್ಡ್ ಹರ್, ಫೇಸ್ಡ್ ಹಿಮ್ ಡೆವಿಲಿಶ್ಲಿ, ಸೆಟಾನಿಕ್ಲಿ, ಬಹಳ ಕ್ರೂರಿಯಾಗಿ ಫೇಸ್ ಮಾಡ್ಬೇಕಾಗಿತ್ತು, ಕಾಳಿಯಾಗಿ ಫೇಸ್ ಮಾಡ್ಬೇಕಾಗಿತ್ತು. ಇಟ್ ವಾಸ್ ವೆರಿ ಈಸಿ. ಯಾಕಂದ್ರೆ ಅಫೆಂಡರ್ ಯಾವಾಗ್ಲೂ, ಇಂಥ ಕೃತ್ಯ ಮಾಡೋವನು ಯಾವಾಗ್ಲೂ ಡಿಫೆನ್ಸಿವ್ ಇರ್ತಾನೆ. ಅವನ ಜಗದಿಂದ ಓಡ್ ಹೋಗೋದು ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ ಅವನು. ಅವಾಗ ಬಟ್ ಅವ್ರು ಪ್ರಿಪೇರ್ ಮಾಡಿಲ್ಲ ನಾವು ಅವ್ರಿಗೆ, ಹೆಣ್ಮಕ್ಳಿಗೆ. ಪ್ರತಿ ಸಾರಿ ಅತ್ಯಾಚಾರಗಳು ಅಥವಾ ದೌರ್ಜನ್ಯಗಳು ನಡೆಯುವಂತ ಸಂದರ್ಭದಲ್ಲಿ ಪ್ರತಿ ಸಾರಿ ಬರ್ತಾರೆ, ಪ್ರತಿ ಸಾರಿ ಮಾತನಾಡ್ತಾರೆ, ಹೋಗ್ತಾರೆ. ಅದಕ್ಕೊಂದು ನಿಜವಾಗ್ಲೂ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇನ್ನೂ ಸಿಗ್ತಾನೆ ಇಲ್ಲ. ಮೆಂಟಲ್ ಮನೆಯಿಂದ ಬರ್ಬೇಕದು. ಶರೀಫ್ ಅವ್ರು ಹೇಳ್ದಂಗೆ ಮನೆಯಿಂದ ತಂದೆ ತಾಯಿ ಅವ್ರ ತಲೆಯಲ್ಲಿ ಆಗ್ಬೇಕು. ಬ್ಲಡಿ ವೆಲ್, ಇಫ್ ಯು ಫೇಸ್ ದಿಸ್ ಸಿಚುವೇಶನ್, ಕಿಕ್ ಹಿಮ್. ಎಸ್ ಸರ್, ವಾಪಸ್ ಬರ್ತೀನಿ. ಒಂದು ಕರೆ ಇದೆ ಈಗ. ಹಲೋ, ಹಲೋ, ನಮಸ್ಕಾರ ಸರ್.
ನಮಸ್ಕಾರ. ಹೇಳಿ ಸರ್, ಏನ್ ಹೇಳ್ತೀರಿ ಸರ್ ಎಲ್ಲಾ ಒಂದು ಹಿನ್ನೆಲೆ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಏನು? ಅಲ್ಲ ಏನಂದ್ರೆ ಅವಾಗೂ ಮುಂದೆ ಟಿವಿ ಮುಂದೆ ಕುತ್ಕೊಂಡು ಕೆಲವು ಜನ ಪೊಲೀಸರು ವೈಫಲ್ಲ ಅಂತಾರೆ. ಅದ್ರ ಜೊತೆಯಲ್ಲಿ ನಮ್ ನಾಗರಿಕರದು ಏನ್ ಕೆಲಸ? ಅಲ್ಲಿ ಓಡಾಡೋರು ಯಾರು ಇಲ್ವಾ? ಅಲ್ಲಿ ಆಟೋಲ್ಲಿ ಓಡಾಡೋದಿಲ್ವಾ? ನಾಗರಿಕ ಯಾಕೆ ಅದನ್ನ ಗಮನಿಸ್ಬಿಟ್ಟು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಲ್ಲ? ಖಂಡಿತ ಇದು ಕರ್ತವ್ಯ ಇದೆಯಲ್ಲ. ಖಂಡಿತ ಇವರು ಅಬ್ಸಲ್ಯೂಟ್ಲಿ ರೈಟ್ ಸರ್. 31ನೇ ತಾರೀಕು ನಡೆದಂತ ಇನ್ಸಿಡೆಂಟ್ ನಲ್ಲಿ ಅಲ್ಲಿ ಬರೀ ಒಂದು ಗುಂಪು ಎರಡು ಗುಂಪು ಇದ್ದಿಲ್ಲ, ಸಾವಿರಾರು ಜನ ಲಕ್ಷಾಂತರ ಜನ ಇದ್ರು. ಯಾರು ಅಟ್ಯಾಕ್ ಮಾಡಿಲ್ಲ, ಪೊಲೀಸರೇ ಬರ್ಲಿ ಅಂತ ಕಾಯ್ಕೊಂಡಿದ್ರು. ಈ ಸಂದರ್ಭದಲ್ಲೂ ಅಷ್ಟೇ ಆಕೆ ಆಟೋ ಇಳಿದು ಬರುವಂತ ಸಂದರ್ಭದಲ್ಲಿ ಆಟೋನ ಮುಂದಕ್ಕೆ ಕರ್ಕೊಂಡು ಬಂದು ಅಲ್ಲಿ ಇಳಿಬಹುದಾಗಿತ್ತು. ಅಂದ್ರೆ ನಿಜವಾಗ್ಲೂ ಸಹ ಸರ್ ತಾವ್ ಹೇಳೋ ಪ್ರಕಾರ ಸಾಕಷ್ಟು ಒಂದು ಅಂದ್ರೆ ಒಬ್ಬಂಟಿಯಾಗಿ ಒಬ್ಬ ಮಹಿಳೆ ಓಡಾಡಬೇಕಾದ್ರೆ ಆಕೆ ಸಾಕಷ್ಟು ಒಂದು ಮನಸ್ಸಿಗೆ ಮಾನಸಿಕವಾಗಿ ಆಕೆ ಸಿದ್ಧಳಾಗ್ಬೇಕು ಅಂತ ಅನ್ಸುತ್ತೆ. ಮಾನಸಿಕವಾಗಿ ಸಿದ್ಧಳಾಗ ಅಷ್ಟೇ ಅಲ್ಲದೆ ಅದಕ್ಕೆ ಆ ಮಾನಸಿಕ ಸ್ಥಿತಿನ ಫಿಸಿಕಲ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಒಂಚೂರು ಸಿಂಪಲ್ ಇತ್ತು. ನೀವು ನೋಡಿ ಅದು ವಿಜುವಲ್ ನ ಕ್ಲೋಸ್ ಸರ್ಕಿಟ್ ಅಲ್ಲಿ ನೋಡಿ ನೀವು ಸ್ಲೋ ಮೋಷನ್ ಅಲ್ಲಿ ಶಿ ಕುಡ್ ಹ್ಯಾವ್ ವಿತ್ ಹರ್ ರೈಟ್ ನೀ ಕಿಕ್ ಮಾಡಬಹುದಿತ್ತು ಗ್ರೋಯಿನ್ ನಲ್ಲಿ ಬ್ಯೂಟಿಫುಲ್ ಆಗಿ. ಎಸ್ ಸರ್ ಆದ್ರೂ ಸಹ ಆಕೆ ಟ್ರೈ ಮಾಡ್ತಾಳೆ, ಕೆಳಗಡೆ ಬೀಳ್ಸ್ಬಿಟ್ಟು ಕೂಡ ಹೋಗ್ಬಿಡ್ತಾಳೆ. ನಿಜವಾಗ್ಲೂ ಸಹ ಒಂದು ಒಳ್ಳೇದಾಯ್ತು, ಒಂದು ಹೆಣ್ಮಗಳು ಆರಾಮಾಗಿದ್ದಾಳೆ ಅಂತ ನಾನು ವಾಪಸ್ ಬರ್ತೀನಿ ಸರ್. ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ. ಬ್ರೇಕ್ ತಗೊಂಡು ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಚರ್ಚೆನ ಮುಂದುವರಿಸೋಣ. ಈ ಆತ್ಮೀಯ ಸಂಬಂಧವನ್ನು ಶುದ್ಧತೆಯೊಂದಿಗೆ ಕಾಂತಿಯುಕ್ತವಾಗಿಸುತ್ತದೆ ಬ್ರಾಹ್ಮಿ, ನೆಲ್ಲಿ, ಭೃಂಗರಾಜ್, ಘೃತಕುಮಾರಿ, ಜಟಾಮಾಸಿ, ಮೆಹಂದಿ ಮತ್ತು ನಾಗಕೇಸರ ಮುಂತಾದ ಅಮೂಲ್ಯ 21 ಗಿಡಮೂಲಿಕೆಗಳಿಂದ ತಯಾರಾದ ಪತಂಜಲಿ ಕೇಶಕಾಂತಿ ತೈಲ ಮತ್ತು ನ್ಯಾಚುರಲ್ ಶಾಂಪೂ, ಎಲೋವೆರಾ ಶಾಂಪೂ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಮಿಲ್ಕ್ ಪ್ರೋಟೀನ್ ಶಾಂಪೂ ನಿಮ್ಮ ಕೂದಲನ್ನು ಬುಡದಿಂದಲೇ ಬಲಿಷ್ಠವಾಗಿಸುತ್ತದೆ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ನಂತಹ ಕೂದಲಿನ ಸಮಸ್ಯೆಗಳಿಂದ ದೂರ ಇರಿಸುತ್ತದೆ. ವೀಕ್ಷಕರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಈ ರೀತಿಯ ಒಂದು ಪ್ರಕರಣಗಳನ್ನ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿ ಮೈ ಜುಮ್ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಕಾಲೇಜ್ಗೆ ಹೋಗುವಂತ ಹೆಣ್ಮಕ್ಳು ಇರ್ತಾರೆ, ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳು ಇರ್ತಾರೆ. ಎಲ್ಲೋ ತಂದೆ ತಾಯಿಗೆ ಒಂದ್ ರೀತಿ ಭಯ ಆಗ್ತಾ ಇರುತ್ತೆ, ಏನಪ್ಪಾ ಹಿಂಗೆಲ್ಲ ಆಗ್ಬಿಡುತ್ತಾ, ನಮ್ ಹೆಣ್ಮಕ್ಳು ಹೊರಗಡೆ ಆಗುತ್ತೆ, ಹಿಂಗೆಲ್ಲ ಆಗ್ಬಿಡುತ್ತಾ, ಏನ್ ಮಾಡೋದು ಅಂತ ಹೇಳಿ ಬಹಳಷ್ಟು ಕನ್ಫ್ಯೂಷನ್ ಇರ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಹೇಳೋದು ಇಷ್ಟೇ, ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಆ ಸಮಯದಲ್ಲಿ ನಿಮಗೆ ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ರೆ, ಮಾನಸಿಕವಾಗಿ ಸಿದ್ಧವಾಗಿದ್ರೆ, ಒಂದು ವೇಳೆ ನೀವು ದೈಹಿಕವಾಗಿ ಸಿದ್ಧವಾಗಿಲ್ಲ ಅಂದ್ರೂ ಕೂಡ ನಿಮ್ ಜೊತೆ ಯಾರನ್ನಾದ್ರೂ ಕರ್ಕೊಂಡು ನೀವು ಹೊರಗಡೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರೆ ಓಡಾಡೋಂಥದ್ದು ಇನ್ನೂ ಸುರಕ್ಷಿತ ಇಲ್ಲ ನಮ್ಮ ಒಂದು ಬೆಂಗಳೂರು ಸಿಟಿಯಲ್ಲಿ ಅಂತ ಅನ್ಸುತ್ತೆ. ಎಸ್, ಏನ್ ಹೇಳ್ತೀರಿ ಮೇಡಮ್ ತಾವು? ಖಂಡಿತ. ಯಾಕೆಂದ್ರೆ ನೋಡಿ, ಇವಾಗ ಹೇಳ್ದಂಗೆ ಅಷ್ಟು ಹೊತ್ತಲ್ಲಿ ಅವಶ್ಯಕತೆ ಇಲ್ಲದೆ ಇವಾಗ ಅವಳು ಮೇಡಮ್, ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತು 31ನೇ ತಾರೀಕು ನಡೆದಿದ್ದು ಅಥವಾ ಮೊನ್ನೆ 1ನೇ ತಾರೀಕು ನಡೆದಿದ್ದು ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಸಹ ನಮ್ಮ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಅವ್ರಿಗೆ ರಕ್ಷಣೆಗೆ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಇದಕ್ಕೆ ಹೊಣೆ ಅಂತ ತಾವು ಹೇಳ್ತೀರಿ? ನಾವು ಪೋಷಕರಂತ ಹೇಳೋದಾ, ಸರ್ಕಾರಗಳು ಅಂತ ಹೇಳೋದಾ, ಅಥವಾ ಪೊಲೀಸ್ ಇಲಾಖೆ ಅಂತ ಹೇಳೋದಾ? ಯಾರನ್ನ ನಾವಿಲ್ಲಿ ದೂಷಣೆ ಮಾಡೋದು ಅಂತ ಹೇಳಿ ಇಲ್ಲಿ ನಾನು ಒಂದ್ ಹೇಳ್ತೀನಿ. ನಾನು ಈ ಇದರಲ್ಲಿ ನಾವು ಯಾರಿಗೂ ನಾವು ದೂಷಿಸೋ ಅಧಿಕಾರ ನಮಗಿಲ್ಲ. ಮೊದಲನೇದು, ಯಾಕೆಂದ್ರೆ ಯಾರೇ ತಂದೆ ತಾಯಿ ಆಗ್ಲಿ ತನ್ನ ಮಗಳ ಹಾಳಾಗ್ಲಿ ಅಂತ ಯಾರು ಹೇಳಲ್ಲ. ಎಷ್ಟೇ ಇದ್ರೂನು, ಎಷ್ಟೇ ಅವ್ರು ವೆಸ್ಟರ್ನೈಸ್ ಆಗಿದ್ರೇನು ಅವ್ರ ಮಕ್ಕಳಿಗೆ ಹೇಳ್ತಾರೆ ಬಿ ಕೇರ್ಫುಲ್. ಎಂತ ಪೇರೆಂಟ್ ಆದ್ರೂ ಅದೇ ಹೇಳ್ತಾರೆ. ಎರಡನೇದು, ಆಮೇಲೆ ಆ ಹುಡುಗಿಗೆ ಅವಳು ಅಷ್ಟೊತ್ತಿಗೆ ಹೋಗೋವಾಗ ಸರ್ ಹೇಳ್ದಂಗೆ ಶಿ ಹ್ಯಾಸ್ ಟು ಬಿ ಮೆಂಟಲಿ ಪ್ರಿಪೇರ್ಡ್. ಮೊದಲನೇ ಪ್ರಿಪೇರ್ ಆಗಿ. ಈಗ ಅದು ಬೇಡಪ್ಪ, ಅವಳು ಓಕೆ ಫಿಸಿಕಲಿ ಶಿ ಮೈಟ್ ಬಿ ವೀಕ್, ಇದು ಓಕೆ ಅಲ್ಲ, ಇದು ಓಕೆ. ಆದ್ರೆ ಈಗ 31ನೇ ತಾರೀಕು ನಡೆದಂತ ಇನ್ಸಿಡೆಂಟ್ ನಲ್ಲಿ ಯಾವ ರೀತಿ ಒಂದೆಲ್ಲ ಆಯ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅಲ್ಲೇನು 10 ಜನ ಅಥವಾ 5 ಜನ ಅಥವಾ 3 ಜನ ಇಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲ ಎಲ್ಲೋಗಿದ್ರು ಮೇಡಮ್? ಸಿಸಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಇದ್ ಮಾಡ್ಕೊಳ್ಳೋರ್ಗು ಇತ್ತ? ನಮ್ಮ ಜನರು ಯಾಕೆ ಅವೇರ್ನೆಸ್ ಬರ್ತಾ ಇಲ್ಲ? ನಮ್ಮ ಜನಕ್ಕೆ ಕೇವಲ ಮಾತನಾಡೋದು ಮಾತ್ರ ಮಾತನಾಡ್ತಾರೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಮಾತುಗಳನ್ನ ಮಾತನಾಡ್ತಾರೆ. ಯಾಕೆ ಪ್ರೊಟೆಕ್ಷನ್ ಬರೋದಿಲ್ಲ ಅಂತ ಹೇಳಿ ಇವತ್ತು ನೋಡಿ, ಅವ್ರ ಸಿಸಿ ಕ್ಯಾಮ್ರಾ ತಗೊಂಡು ಅದನ್ನ ಡಿಪಾರ್ಟ್ಮೆಂಟ್ ಕೊಟ್ಟು ಎಕ್ಸ್ಪೋಸ್ ಮಾಡೋರು ಅವರೇನೆ. ಮನೆಯಿಂದ ಆಚೆ ಕಡೆ ಕಳ್ಳ ಬರ್ತಾನೆ ಅಂತ ಸಿಸಿ ಕ್ಯಾಮ್ರಾ ಹಾಕಿದವನು ನೋಡ್ತಾ ಇದಾರಲ್ಲ ಸಿಸಿ ಕ್ಯಾಮ್ರಾ, ಇಮಿಡಿಯೇಟ್ ಆಗಿ ಒಂದಿಬ್ಬರು ನೇಬರ್ಸ್ ನ ಕರ್ಕೊಂಡು ಹೋಗಿ ಅಲ್ಲಿ ಅಟ್ಯಾಕ್ ಮಾಡಬಹುದಾಗಿತ್ತು. ಒಂದು ಕಿಡಿಗೇಡಿನ ಹೊಡೆಯೋದು ಎಷ್ಟೊತ್ತು ಸರ್? 100 ಜನದಲ್ಲಿ ಏನ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಸರ್? ಪೊಲೀಸೇ ಬಂದಲ್ಲಿ ಕಾಪಾಡ್ಬೇಕಾಗಿತ್ತ? ಎಸ್ ಸರ್, ವಾಪಸ್ ಬರ್ತೀನಿ ಸರ್, ನನ್ಗೊಂದು ಕರೆ ಇದೆ ಈಗ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನನ್ನ ಹೆಸರು ಆನಂದ್ ಅಂತ, ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಎಸ್ ಸರ್, ಪ್ಲೀಸ್ ಗೋ ಹೆಡ್ ಸರ್. ಈ ಇನ್ಸಿಡೆಂಟ್ ಬಗ್ಗೆ ನಾವು ಬಹಳಷ್ಟು ನೋಡಿದ್ವಿ ಮೀಡಿಯಾಗಳಲ್ಲಿ. ಆಕ್ಚುಲಿ ಏನಂತ ಹೇಳಿದ್ರೆ, ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದು ವೆಸ್ಟರ್ನ್ ಕಲ್ಚರ್ ಹೌದು ಅಲ್ವಾ?
ಸೊ ನಾವು ಮೋಸ್ಟ್ಲಿ ಈಗಿನ ಜನರೇಷನ್ ಏನ್ ಮಾಡಿದೀವಿ, ವೆಸ್ಟರ್ನ್ ಕಲ್ಚರ್ಗೆ ಅಡಾಪ್ಟ್ ಆಗ್ತಾ ಇದೀವಿ. ನಮ್ಮ ಸಂಸ್ಕೃತಿಗಳನ್ನ ನಾವು ಮರಿತಾ ಇದೀವಿ ಎಲ್ಲೋ ಒಂದ್ ಹತ್ರ. ಅದೇ ರೀತಿ ಬೆಂಗಳೂರಿನಲ್ಲಿ ತುಂಬಾ ರೀತಿಯ ಸಾಂಸ್ಕೃತಿಕ ಇದು ಎಲ್ಲ ನಡೆಯುತ್ತೆ ನಮ್ಮ ಇಂಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ದಸರಾ ಇರ್ಬೋದು, ಸೆಲೆಬ್ರೇಷನ್ ಮೈಸೂರಲ್ಲಿ, ಆಮೇಲೆ ಬೆಂಗಳೂರಲ್ಲಿ ಕರ್ಗ ಇರ್ಬೋದು, ಇದೆಲ್ಲ ಡೇ ಅಂಡ್ ನೈಟ್ ನಡೀತಾ ಇರುತ್ತೆ. ಈ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳು ಯಾರ ಮೇಲೂ ಆಗೋದಿಲ್ಲ ಅಲ್ವಾ? ಈ ತರ ವೆಸ್ಟರ್ನ್ ಕಲ್ಚರ್ ಸೆಲೆಬ್ರೇಷನ್ ಬಂದಾಗ ಮಾತ್ರ ಯೂತ್ ಈ ತರ ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ಸರಿ ಸರ್, ವೆಸ್ಟರ್ನ್ ಕಲ್ಚರ್ ಗುಂಪಿರುವಾಗ ಹಿಂಗೆಲ್ಲ ಆಗುತ್ತೆ ಸರಿ. ಮೊನ್ನೆ ಪಾಪ ಹೆಣ್ಮಗಳು 1ನೇ ತಾರೀಕು ಹೆಣ್ಮಗಳ ಮೇಲೆ ಅಟ್ಯಾಕ್ ಆಗಿದ್ದು ಸರ್, ಒಂದೇ ಹೆಣ್ಮಗು ಬರುವಂತ ಸಂದರ್ಭದಲ್ಲಿ. ಅದು ನಾವು CCTV ಕ್ಯಾಮ್ರಾದಲ್ಲಿ ಮಾತ್ರ ನೋಡಿದ್ವಿ ಆ ತರ ಅಟ್ಯಾಕ್ ಆಯ್ತು, ಹೌದು ಒಪ್ಕೊಳ್ಳೋಣ, ಅದು ತಪ್ಪೆ. ಆದ್ರೆ ಹಿಂದೆಗಡೆ ಏನ್ ನಡೆದಿತ್ತು ಗೊತ್ತಿಲ್ವಲ್ಲ ನಮ್ಗೆ. ಎಸ್ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ. ಎಲ್ಲರದು ಇದೇ ಪ್ರಶ್ನೆ ಸರ್. ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್, ಈಗ ಒಂದು ಸತಿ ನಾವು ಯೋಚನೆ ಮಾಡುವಂತ ಒಂದು ಸಂದರ್ಭ, ಯಾಕಂದ್ರೆ ಏಕಾಏಕಿ 3 ಬೈಕ್ ನಲ್ಲಿ 6 ಜನ ಫಾಲೋ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಇನ್ಸಿಡೆಂಟ್ ನ ನೋಡಿದಂತ ಸಂದರ್ಭದಲ್ಲಿ ಹಿಂದೆ ಇನ್ನೇನೋ ಇದೆ, ಹಿನ್ನೆಲೆ ಬೇರೇನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಒಂದು ಹೆಣ್ಮಗು ಮೇಲೆ ಅಥವಾ ಒಂದು ಗಂಡಸ ಮೇಲೆ ಅಥವಾ ಒಂದು ಕ್ರಿಮಿನಲ್ ಆಕ್ಟ್ ನಡಿಬೇಕಾದ್ರೆ ಬೇಕಾದಷ್ಟು ಕಾರಣಗಳಿರ್ತಾವ. ಪರ್ಸನಲ್ ಕಾರಣದಿಂದ ಇದು ನಾನು ನೋಡಿದ್ರೆ, ಈಗ ಜಸ್ಟ್ ಅಷ್ಟೇ ನೋಡಿದ್ರೆ ಇದು ಪ್ರೀ ಮೆಡಿಟೇಟೆಡ್ ಅಂತ ಅನಿಸ್ತದ. ಮೊದಲೇ ಪ್ಲಾನ್ಡ್ ಮಾಡ್ಬಿಟ್ಟು ಇದು ಯಾರು ಮಾಡಿರೋದು ಅಂತ ಅನಿಸ್ತದೆ. ಯಾಕಂದ್ರೆ ಹಿಸ್ಟ್ರಿ ಈಗ ಇಷ್ಟರ ಮಟ್ಟಿಗೆ ಗೊತ್ತಾಗಿರೋ ಹಿಸ್ಟ್ರಿ ಪ್ರಕಾರ ಅವಳು ಅಲ್ಲಿ ಒಂದು ಫುಡ್ ಜಾಯಿಂಟ್ ಅಲ್ಲಿ ಆರ್ಡರ್ ಮಾಡ್ತಿದ್ಲು, ಇವರು ಡೆಲಿವರಿ ಮಾಡ್ತಿದ್ರು. ಹಿಂಗಾಗ್ಬಿಟ್ಟು ಯಾವನೋ ಒಬ್ನು ಸಮ್ ಲೈಕಿಂಗ್ ಮೈಸ್ಟ್ ಡೆವಲಪ್ಡ್, ಇದು ಬೆಟರ್ ಒಕೇಜನ್ ಲೆಟ್ ಮಿ ಟ್ರೈ ಅಂತ ಮಾಡಿರ್ಬೋದು. ರಾಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ರಾಂಗ್. ಬಟ್ ಪ್ರತಿಯೊಂದು ಇಂಥ ಇನ್ಸಿಡೆಂಟ್ಗೆ ಎಲ್ಲೋ ಒಂದು ಒಳಗ ಕಾರಣ ಇರ್ತದೆ. ಬಟ್ ಡಸಂಟ್ ಮೀನ್ ಇಟ್ ಇಸ್ ಪ್ರೈಮರಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಅಂತ ಹೇಳಂದ್ರೆ ಯಾರು? ಪೊಲೀಸ್ನವರು. ಇಟ್ ಇಸ್ ಪ್ರೈಮರಿ ಡ್ಯೂಟಿ, ನೋ ಡೌಟ್. ಎಲ್ಲರಿಗೂ ರಕ್ಷಣೆ ಕೊಡಬೇಕು. ಮತ್ತೆ ಸೆನ್ಸ್ ಆಫ್ ಸೆಕ್ಯೂರಿಟಿ, ರಕ್ಷಣೆ ಅಂದ್ರೆ ಒಬ್ಬರಿಗೆ ಒಂದು ರೈಫಲ್ ಕೊಟ್ಟು ಪ್ರತಿಯೊಬ್ಬನ ಚಿಂತೆ ಒಬ್ಬನಿಗೆ ಹಾಕೋದಲ್ಲ. ನಾವು ಸೇಫ್ ಇದೆಯಪ್ಪ ಅನ್ನೋದು ಎಲ್ಲರಿಗೂ ಒಂದು ಅನಿಸಿಕೆ ಕೊಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಐ ವಾಸ್ ವೆರಿ ಹ್ಯಾಪಿ. ಹೆಂಗೆ ನಾನು ಪರ್ಟಿಕ್ಯುಲರ್ಲಿ ನಾನು ಹೇಳಬೇಕು ಅಂದ್ರೆ 20 ವರ್ಷ ಅಲ್ಲಿ ಡ್ಯೂಟಿ ಮಾಡಿದ್ದೆ ನಾನು ಕಬ್ಬನ್ ಪಾರ್ಕ್ ಅಲ್ಲಿ. ನನ್ನಷ್ಟು ಎಕ್ಸ್ಪೀರಿಯನ್ಸ್ MG ರೋಡ್ದು 31st ನೈಟ್ದು ಯಾರಿಗೂ ಇರ್ಲಿಕ್ಕಿಲ್ಲ ಬಹುಶಃ. ಇಂಥ ಇನ್ಸಿಡೆಂಟ್ಸ್ ಜನರಲ್ ಆಗಿ ನಡೀತಾವ್, ಇಲ್ಲ ಅಂತ ನಾನು ಡಿಫೆಂಡ್ ಮಾಡ್ಕೊಳಕ್ ತಯಾರಿಲ್ಲ. ಬಟ್ ಮಾಲೆಸ್ಟೇಷನ್ ಆಗಿರುವ ಇಲ್ಲಿವರೆಗೆ ಯಾವ ಚಾನೆಲ್ ಮಾಲೆಸ್ಟೇಷನ್ ಆಗಿದೆ ಅನ್ನೋದು ತೋರಿಸಿಲ್ಲ. ಅಥವಾ ಯಾರಾದ್ರೂ ಪೊಲೀಸ್ನವ್ರಿಗೆ ನೋಡಿ ನಾ ಹಿಡಿದಿದ್ದೀನಿ ಮಾಲೆಸ್ಟೇಷನ್ ಆಗಿದೆ ಅಂತ ಹೇಳ್ಬಿಟ್ಟು 4 ಜನರು ಅರೆಸ್ಟ್ ಮಾಡಿದೀವಿ ಅಂತ ಇದ್ದಾರೆ. ಅಲ್ಲ, ಅದು ಬೇರೆ. ಈ ಇನ್ಸಿಡೆಂಟ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಆಕ್ಚುಯಲ್ ಮಾಲೆಸ್ಟೇಷನ್ ನಡೆಯೋದಿಲ್ಲ. ಯಾಕಂದ್ರೆ ವಿತ್ ಆಲ್ ಎಷ್ಟು ಕುಡಿದ್ರು ಮನುಷ್ಯ ಆಗಿರ್ತಾನೆ. ಗುಂಪು ಸೇರಿದಾಗ ಒಂದು ಹೆಣ್ಮಗು ನೋಡಿದಾಗ ಆ ಟೈಮ್ ನಲ್ಲಿ ಒಂದು ತರ ಉದ್ವೇಗ ಆಗಿರ್ತಾನೆ, ಅವನು ರಿಯಾಕ್ಟ್ ಮಾಡ್ತಾನೆ, ರಿಯಾಕ್ಟ್ ಮಾಡ್ತಾನೆ. ಅಷ್ಟೇ ನೀವೆಲ್ಲ ತೋರಿಸ್ತಾ ಇರೋದು. ಹೆಣ್ಮಕ್ಳು ಹೆದರ್ಕೊಂಡು ಹೋಗ್ಬಿಟ್ಟು ನಾನು 2-3 ನೋಡಿದೆ ಅದು ಕ್ಲೋಸ್ ಅಪ್ಸ್. ಹೆಣ್ಮಗು ಹೋಗ್ಬಿಟ್ಟು ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಲೇಡಿ ಸಬ್ ಇನ್ಸ್ಪೆಕ್ಟರ್ಗೆ ತಬ್ ಹಾಕೊಂಡಿದ್ದಾಳೆ, ಇನ್ನೊಬ್ಬನ ಎಸ್ಕಾರ್ಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನ ಜೊತೆಯಲ್ಲಿ. ಸೊ ಇವೆಲ್ಲ ಇನ್ಸಿಡೆಂಟ್ಸ್ ನಡೆದಿದ್ದಾವೆ. ಬಟ್ ಈ ಇನ್ಸಿಡೆಂಟ್ಸ್ ಕಾಮನ್ ನಡೀಬಾರ್ದು ಅಂತಲ್ಲ. ಬಟ್ ನಾನು ಬೇರೆ ಈಗ ಪೊಲೀಸ್ ಇನ್ನೊಂದು ಆಸ್ಪೆಕ್ಟ್ ನೋಡಿ, ಒಂದು ಇನ್ಸಿಡೆಂಟ್ ಆಫ್ ಅಸಾಲ್ಟ್ ನಡೆದಿಲ್ಲ, ಒಂದು ಇನ್ಸಿಡೆಂಟ್ ಆಫ್ ವೆಂಡಲಿಸಂ ನಡೆದಿಲ್ಲ, ಒಂದು ಇನ್ಸಿಡೆಂಟ್ ಆಫ್ ಆಕ್ಸಿಡೆಂಟ್ ನಡೆದಿಲ್ಲ, ಒಂದು ಇನ್ಸಿಡೆಂಟ್ ಆಫ್ ಸ್ಟ್ಯಾಬಿಂಗ್ ನಡೆದಿಲ್ಲ. ಅಷ್ಟು 2 ಲಕ್ಷ ಜನರಲ್ಲಿ ನಾವು ಅದನ್ನ ಪೊಲೀಸ್ಗೆ ಪ್ರೇಸ್ ಮಾಡೋದ್ ಬಿಟ್ಟು ಯಾವುದೇ ಒಂದು ಇನ್ಸಿಡೆಂಟ್ ತಗೊಂಡು ಬರೇ ಉಗಿತಾ ಇದ್ದೇವೆ ಎಲ್ಲಾ ಚಾನೆಲ್ಸ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ಎಲ್ಲಾ ಕಡೆ. ಸೊ ಏನ ನನ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರೊಟೆಕ್ಷನ್ ಕೊಡಬೇಕು, ಬಟ್ 100% ಪ್ರೊಟೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, 100% ಪ್ರೊಟೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಈ ದಶಕದಲ್ಲೆಲ್ಲ ಮುಂದಿನ 10 ದಶಕದಲ್ಲಿ ಬರಕ್ ಸಾಧ್ಯ. ಸರ್ ಶರೀಫ್ ಸರ್, ಇವತ್ತಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಾ ಟೈಮ್ ನಲ್ಲೂ ಪೊಲೀಸರು ನಮ್ಗೆ ಅವೈಲಬಲ್ ಇರೋದಿಲ್ಲ ಸರ್. ನಾವು ಅಟ್ಲೀಸ್ಟ್ ಗೊತ್ತಾದ್ರೆ ಯಾರೋ CC ಕ್ಯಾಮೆರಾ ನೋಡ್ತಿರೋ ವ್ಯಕ್ತಿ ಅಥವಾ ರೋಡಲ್ಲಿ ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಒಂದು ಹೆಣ್ಣುಮಗಳ ಮೇಲೆ ಹಿಂಗ್ ಆಗ್ತಿದೆ ಅಂತಾಗ ಯಾಕೆ ಸರ್ ಅವ್ರನ್ನ ಇದ್ ಮಾಡ್ಲಿಕ್ಕೆ ಮುಂದೆ ಬರಲ್ಲ ಅಂತ ಹೇಳಿ? ದೇಶದ ಗಡಿ ಕಾಯೋದಕ್ಕೆ BSF ಯಾವ ರೀತಿ ಇದ್ದಾರೋ, ನಮ್ಗೆ ರಕ್ಷಣೆ ಅನ್ನೋದು ನಮ್ಗೆ ಕಷ್ಟ ಬಂದಾಗ, ಧಮಕಿ ಮಾಡಿದಾಗ, ಇಂಥ ಘಟನೆ ನಡೆದಾಗ ನಾವೆಲ್ಲ ಹೋಗೋದು? ಪೊಲೀಸ್ ಸ್ಟೇಷನ್. ದೇವ್ರಿಗೆ ಮೊರೆ ಹೊತ್ಕೊಂಡ ತಕ್ಷಣ ಬಂದ್ಬಿಡೋದಕ್ಕೆ ಇಲ್ಲೇ ಇಲ್ಲ ದೇವರು, ಇವರೇ ನಮ್ಗೆ. ಅದರಲ್ಲಿ ದೋಷಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಮುಲ್ಲಾ ಸಾಹೇಬ್ರು ಹೇಳ್ದಂಗೆ ದೋಷಣೆ ಮಾಡ್ತಾ ಇಲ್ಲ. ಈ ರೀತಿ ಆಗಿದೆ, ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಾ, ಅರೆಸ್ಟ್ ಮಾಡಿದ್ದೀರಾ, ಕಾನೂನನ್ನು ಕಠಿಣವಾಗಿ ನೀವು
ಇದು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ವಿನ ನಿಮ್ಗೆ ದೋಷಣೆ ಮಾಡೋದ್ರಲ್ಲಿ ನಮ್ಗೇನ್ ಬರೋದಿದೆ, ಸಾರ್ವಜನಿಕರಿಗೆ ಬರೋದಿನ ಇದೆಯಾ? ಅದರಲ್ಲಿ ನಿಮಗೆ ಹೋಮ್ ಮಿನಿಸ್ಟರ್ ಯಾರಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಜಿ ಪರಮೇಶ್ವರ್ ಅವರು ಒಂದ್ ಮಾತು ಹೇಳ್ತಾರೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನೀವು ಹೇಳೋದು 100% ಸರಿ ಸರ್. ಅದು ಚರ್ಚೆಗಳು ಆಗ್ತಾ ಇದೆ. ಕಮಿಷನರ್ಗೋ ಡಿಸಿಪಿಗೋ ಎಸಿಪಿಗೋ ಅವ್ರಿಗೆ ಕರೆದ್ಬಿಟ್ಟು ನೀವು ಈ ರೀತಿ ಎಲ್ಲ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು, ಈ ರೀತಿ ಆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಬಿಸಿ ಮುಟ್ತಾ ಇತ್ತು ಅಂತ ಒಂದೇ ಒಂದು ಆಕ್ರೋಶ ಜನರಲ್ಲಿ ಇದೆ. ನಿಮ್ಮನ್ನೇ ದೋಷಣೆ ಮಾಡೋದ್ರಲ್ಲಿ ಏನೋ ಅರ್ಥ ಇದೆ, ಬರುತ್ತೆ. ಖಂಡಿತವಾಗ್ಲೂ ನೀವು ಹೇಳಿರೋದು ಅಕ್ಷರಶಃ ಸತ್ಯ. ಈ ಎರಡು ಪ್ರಕರಣಗಳಿದಾವಲ್ಲ, ಇವೆರಡು ಒಂದು ರೀತಿ ಪ್ರತ್ಯೇಕ ಪ್ರಕರಣಗಳು. ನೈಜೀರಿಯಾ ಹೆಣ್ಮಗಳ ವಿಚಾರದಲ್ಲಿ ಇದೇ ರೀತಿ ದೋಷಣೆ ಮಾಡಿದ್ರು, ಇದೇ ರೀತಿ ಚರ್ಚೆಗಳು ಮಾಡಿದ್ರು, ಇದೇ ರೀತಿ ಬಂದು ಎಲ್ಲ ಬೆಂಗಳೂರು ಅಲ್ಲೋಲ ಕೊಲ್ಲೋಲ ಮಾಡ್ಬಿಟ್ರು. ಕೊನೆಗೆ ಯಾರ್ದು ಸರ್ ತಪ್ಪಂತ ಗೊತ್ತಾಗಿದ್ದು? ಸತ್ಯಾಸತ್ಯತೆಯನ್ನ ತಿಳಿಯುವಂತ ಪ್ರಯತ್ನನೇ ಇಲ್ಲಿ ಮಾಡ್ತಿಲ್ಲ. ನೈಜೀರಿಯಾ ಇರಬಹುದು, ಸೌತ್ ಆಫ್ರಿಕಾ ಇರಬಹುದು, ಘಾನಾ ಇರಬಹುದು, ಬೇಕಾದಷ್ಟು ಜನರಿಗೆ ವೀಸಾನೇ ಇಲ್ಲ ಅಂತವ್ರು ಇದ್ದಾರೆ. ಕ್ರೈಮ್ ನಡೆದಾಗ ಬೆಂಗಳೂರು ಅವ್ರು ನಾವು ಕೆಟ್ಟವ್ರ? ಅಲ್ಲ, ಖಂಡಿತವಾಗ್ಲೂ ಸಹ ಅದನ್ನ ಬ್ಯಾಂಗ್ಳೂರ್ ನಾವೇ ಮಾಡ್ಕೊಂತಾರೆ. ಅಸ್ಸಾಮಿಂದ ಬಂದಿರೋ ಹುಡುಗಿಗೆ ನಾವು ರಕ್ಷಣೆ ಕೊಡ್ತಾ ಇಲ್ವಾ? ಅದೇ ಸಿಆರ್ಪಿಸಿ, ಅದೇ ಐಪಿಸಿ ತಾನೇ ಮಾಡ್ತಾ ಇರೋದು. ಅಲ್ಲ ಸರ್, ಆದ್ರೆ ಪಬ್ಲಿಕ್ ನ ಒಂದು ಪಾತ್ರ ಏನು ಅಂತ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಪ್ರತಿ ಸಾರಿ ನೀವು ಬಂದೇ ನಮ್ಮನ್ನ ಕಾಪಾಡೋಂತಿಲ್ಲ. ಈಗ ಪಬ್ಲಿಕ್ ಒಂದು ಗಮನಕ್ಕೂ ಬರ್ತಾ ಇದ್ದೋ ಇಲ್ಲಿ ಯಾವ್ದೋ ಹೆಣ್ಮಕ್ಳಿಗೆ ತೊಂದರೆ ಮಾಡ್ತಿದ್ದಾನಪ್ಪ ಅಂತ ನಾ ಏನ್ ಮಾಡ್ತಾ ಇರ್ತೀನಿ. ಪಬ್ಲಿಕ್ ಅವರು ಯಾವತ್ತು ದೋಷಣೆ ನಮ್ಮ ಪೊಲೀಸ್ ಅವ್ರ ಮೇಲೆ ಮಾಡಿಲ್ಲ, ಪಬ್ಲಿಕ್ ಬಗ್ಗೆ ದೋಷಣೆ ಎಲ್ಲ ಮಾಡ್ತಿರೋದು. ಈ ತರ ಇನ್ಸಿಡೆಂಟ್ಸ್ ಆದಾಗ ನಾವ್ ಏನ್ ಮಾಡ್ತೀವಿ? ಫಸ್ಟ್ ನನ್ ಪ್ರಶ್ನೆ ಅದಲ್ಲ. ಈಗ ಪ್ರತಿಯೊಂದು ಸ್ಥಳಗಳಿಗೂ ಸಹ ಪೊಲೀಸ್ ಅವರು ಹೋಗ್ಲಿಕ್ಕೆ ಆಗೋದಿಲ್ಲ. ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಇಲ್ಲೇನಂತ ಹೇಳಿದ್ರೆ, ಈಗ ಒಂದ್ ಯಾರಿಗೋ ಅಲ್ಲಿ ತೊಂದರೆ ಆಗ್ತಾ ಇದೆ, ಒಂದು ಮಗುಗಾಗ್ಲಿ ಅಥವಾ ಒಂದು ಹೆಣ್ಮಗಳಿಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದು ನಿಜವಾಗ್ಲೂ ನೋಡ್ಕೊಂಡು ಸುಮ್ನೆ ಇರ್ತಾರ ಹೊರತು ಪಬ್ಲಿಕ್ ಯಾವ್ದೇ ರೀತಿ ರಿಯಾಕ್ಟ್ ಮಾಡಲ್ಲ ಅಥವಾ ಹುಡುಗಿನ ಸೇವ್ ಮಾಡ್ಲಿಕ್ಕೆ. ಮೇಡಮ್ ಅವ್ರು ಹೇಳ್ತಾ ಇದ್ರು ಸಿಸಿ ಫುಟೇಜ್ ಅಲ್ಲಿ ನೋಡಿರೋರು ಬಂದ್ಬಿಟ್ಟು ಕಾಪಾಡ್ಬೇಕಾಗಿತ್ತು ಅಂತ ಕಾಲ ಹೋಗಿದೆ. ಈಗ ಸೆಲ್ಫಿಶ್ ಅನ್ನೋದು ನಮ್ದು ಸ್ವಂತದ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದಕ್ಕೆ ಜನರ ಹತ್ರ ಟೈಮ್ ಇಲ್ಲ. ಪಬ್ಲಿಕ್ ಏನ್ ನೈತಿಕತೆ ಇದೆ? ಎಲ್ಲರೂ ಹಂಗೆ ಇದ್ದಾರೆ ಅಂತ ಏನಿಲ್ಲ. ಎಲ್ಲರೂ ಹಂಗೆ ಇದ್ದಿದ್ರೆ ಈ ಫುಟೇಜ್ ಆಚೆ ಬರ್ತಾ ಇರ್ಲಿಲ್ಲ. ಬರ್ತಾ ಇತ್ತಾ? ಅವ್ರು ಕಂಪ್ಲೇಂಟ್ ಕೊಟ್ಟಿದಾರ? ಇಲ್ಲಲ್ಲ. ಅಲ್ಲ ಸರ್, ಈಗ ನಾವು ಪಬ್ಲಿಕ್ ಈಗ ಪೊಲೀಸ್ ಸ್ಟೇಷನ್ ಒಬ್ಬ ಅಪರಾಧಿ ಸಿಕ್ಕದಂತ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ರೂಲ್ಸ್ ರೆಗ್ಯುಲೇಷನ್. ಒಬ್ಬ ಪಬ್ಲಿಕ್ ಒಬ್ಬನು ಒಂದ್ ಸ್ವಲ್ಪ ಒಂದು ಸತಿ ಟಾರ್ಚರ್ ಕೊಡ್ಲಿ ಸರ್, ಒಂದು ಸತಿ ಒಂದು ಕಠಿಣವಾಗಿ ಇವರೇ ಶಿಕ್ಷೆ ಕೊಡ್ಲಿ, ನೆಕ್ಸ್ಟ್ ಡೇ ಈ ಕೆಲಸ ಮಾಡಿ ಕಾನೂನು. ಈಗ ಅವರು ಅರೆಸ್ಟ್ ಮಾಡಿದ್ದಾರೆ 12 ಜನರಿಗೆ, 4 ಜನರ ಮೇಲೆ FIR ಆಗಿದೆ. 154 ಮೇಲೆ ಮುಲ್ಲಾ ಸಾಹೇಬ್ರು ಗೊತ್ತಿರ್ಬೋದು ಸಿಆರ್ಪಿಸಿ ಐಪಿಸಿ ಏನ್ ಬರುತ್ತೆ ಅಂತ. ಒಂದು 8 ದಿನ 10 ದಿನ 3 ತಿಂಗಳಿಗೆ ಬೇಲ್ ಆಗುತ್ತೆ, ಬಂದ್ಬಿಡುತ್ತೆ. ಈಗ ಒಂದು ಮರ್ಡರ್ ಆಯ್ತು ಅನ್ಕೊಳ್ಳಿ ಮೇಡಮ್, ನಾನು ಸಿಂಪಲ್ ಆಗಿ ನಮ್ಮ ಮುಲ್ಲಾ ಸಾಹೇಬ್ರು ಕೇಳ್ತೀನಿ, ಒಂದು ಮರ್ಡರ್ ಆಯ್ತು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ, ಇವರು ಕರ್ಕೊಂಡು ಹೋಗ್ಬಿಟ್ಟು ಜೈಲ್ಗೆ ಬಿಡ್ತಾರೆ. 3 ತಿಂಗಳಾದ್ಮೇಲೆ ಬೇಲ್ ಸಿಗುತ್ತೆ. ಏನು ನೀವು ಅಕ್ಯೂಸ್ಡ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಮರ್ಡರ್ ಆಗಿದಾರಲ್ಲ ಅವ್ರಿಗೆ ಏನಾದ್ರು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಸ್ ಸರ್, ವಾಪಸ್ ಬರ್ತೀನಿ ಸರ್. ನನಗ್ ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ರೀತಿಯ ಒಂದು ಇನ್ಸಿಡೆಂಟ್ಸ್ ಆಗುವಂತ ಸಂದರ್ಭದಲ್ಲಿ ನಾವು ಪಬ್ಲಿಕ್ ಏನ್ ಮಾಡ್ತಾ ಇರ್ತೀವಿ, ಆಗೋದ್ಮೇಲೆ ಮಾತಾಡೋದಲ್ಲ, ಆಗೋದಕ್ಕೆ ಮುಂಚೆ ಅಥವಾ ನೋಡಿದಾಗ ನಾವ್ ಏನ್ ಮಾಡ್ತಾ ಇರ್ತೀವಿ ಅನ್ನೋದು ನನಗೆ ಒಂಚೂರು ಮಾಹಿತಿ ಬೇಕು. ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ವೀಕ್ಷಕರ, ಒಂದು ಪುಟ್ಟ ವಿರಾಮದ ನಂತರ ಚರ್ಚೆನ ಮುಂದುವರಿಸೋಣ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. I am announcing 30% discount to all our patients and our treatment plans. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕ್ಲಿನಿಕ್ ಇವತ್ತು ಮಲೇಷಿಯನ್ ಓಪನ್ ಆಗಿದೆ. ಅವ್ರಿಗೆ ಒಳ್ಳೆದಾಗ್ಲಿ. I've seen only people smiling and everybody's telling me that we have got good results ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಅಂತ. ಡಯಾಬಿಟಿಸ್, ಥೈರಾಯ್ಡ್, PCOD, ಬಂಜಿತನ, ಲೈಂಗಿಕ ಸಮಸ್ಯೆಗಳು, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. ವೀಕ್ಷಕರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ನಾವು ಮಾತನಾಡ್ತಾ ಇದ್ವಿ ಮಹಿಳೆಯರಿಗೆ ಇಲ್ಲವೇ ರಕ್ಷಣೆ ಅಂತ ಹೇಳಿ. ನಿಜವಾಗ್ಲೂ ಸಹ ಇವತ್ತು ಎಲ್ಲರನ್ನ ನಂಬ್ಕೊಂಡು ನಮ್ಗೆ ಅವರು ಇವರು ಬಂದು ಕಾಪಾಡ್ತಾರ ಅನ್ನೋ ಕಾಲ ಮುಗಿದಿದೆ. ನಿಜವಾಗ್ಲೂ ನಾವೇನಾದ್ರೂ ಹೊರಗಡೆ ಹೋಗ್ಬೇಕು ರಾತ್ರಿ ಸಮಯದಲ್ಲಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರೊಟೆಕ್ಷನ್ ನಾವು ಮಾಡ್ಕೊಳ್ಳಿಕ್ಕೆ ನಮಗೆ ಕೆಪಾಸಿಟಿ ಇದ್ರೆ ಮಾತ್ರ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಇವೆಲ್ಲವೂ ಆಗಲ್ಲ. ಇನ್ಸಿಡೆಂಟ್ ಆದ್ಮೇಲೆ ದೋಷಣೆ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಒಂದು ರೀತಿಯ ರೈಟ್ಸ್ ಇಲ್ಲ ಅಂತ ಹೇಳಬಹುದು. ಈ ಹಿಂದೆ ಸರ್ 31st ನೈಟ್ ಅಂತ ಬಂದಾಗ ಕೂಡ ಸಾಕಷ್ಟು ಆಗ್ತಿತ್ತು, ಆದ್ರೆ ಅದೆಲ್ಲ ಜಾಸ್ತಿ ಬೆಳಕಿಗೆ ಬರ್ತಾ ಇಲ್ಲ. ಈ ಆಕ್ಸಿಡೆಂಟ್ಸ್ ಬೇರೆ ಏನೋ ಆದಾಗ ಬೆಳಕಿಗೆ ಬರ್ತಾ ಇತ್ತು, ಇದು ಕಡಿಮೆ ಆಗ್ತಿತ್ತು. ಆದ್ರೆ ಈ ಬಾರಿ ಏನೋ ಗೊತ್ತಿಲ್ಲ, ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಹೆಣ್ಮಕ್ಳ ಮೇಲೆ ಬಹಳಷ್ಟು ಒಂದು ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿ ಹೊರಗಡೆ ಬರ್ತಾ ಇದೆ. ಇನ್ನು ಮುಂದಕ್ಕೆ ಇದು ಸಹ ಕಡಿಮೆ ಆಗುತ್ತೇನೋ ಅಥವಾ ಒಂದು ಕಠಿಣವಾದಂತ ಒಂದು ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಳೇಬೇಕು ಸರ್. ಒಂದು ಕರೆ ಇದೆ, ವಾಪಸ್ ಬರ್ತೀನಿ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ ಸರ್ ಈ ಎಲ್ಲ ಒಂದು ಹಿನ್ನೆಲೆ ಬಗ್ಗೆ? ತಾವು ತಮ್ಮ ಒಂದು ಅನಿಸಿಕೆ ಏನು? ನಮ್ದೊಂದು ಅನಿಸಿಕೆ ಅಂತ ಮೇಡಮ್, ಇದು ಇವಾಗ ಯಾರು ಒಬ್ಬರು ಕೇಳ್ಕೊಂಡ್ರೆ ಅವ್ರಿಗೆ ಸರಿಯಾದ ಶಿಕ್ಷೆ, ಮತ್ತೆ ಅವನು ಇನ್ನೊಂದ್ಸಲ ಅವ್ನು ನೋಡ್ಕೊಂಡು ಯಾರಾದ್ರೂ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗ್ಬಾರ್ದು, ಆತರ ಒಂದು ಶಿಕ್ಷೆ ಕೊಡ್ಬೇಕು ಅವ್ರಿಗೆ.
ಕಠಿಣವಾದ ಶಿಕ್ಷೆ ಬರ್ಬೇಕು ಅಂತ ತಾವ್ ಹೇಳ್ತೀರಿ. ಕೊಡ್ಬೇಕು, ಅವ್ನ ಜೀವನ ಪೂರ್ತಿ ಹೇಳ್ಬೇಕು. ಯಾಕಂದ್ರೆ ಅವನು ಅಕ್ಕ ತಂಗಿ ಜೊತೆಲಿ ಹುಟ್ಟಿರ್ತಾನೆ, ತಾಯಿ ಹೊಟ್ಟೆಲಿ ಹುಟ್ಟಿರ್ತಾನ. ಯಾರ್ಯಾರು ಹೆಣ್ಮಕ್ಳು ಏನು ಅಂತ ನೋವು ಅಂತ ಗೊತ್ತಾಗಬೇಕು ಅವನಿಗೆ. ಖಂಡಿತ ಖಂಡಿತ ಸರ್, ಖಂಡಿತ. ಗೊತ್ತಾಯ್ತಾ? ಯಾಕಂದ್ರೆ ಇದು ಏನಂದ್ರೆ ಈ ಪೊಲೀಸರು ಫಸ್ಟ್ ನಿರ್ಧಾರ ಮಾಡ್ಬೇಕು. ಒಂದು ಇವ್ರದ್ದು ಏನಾಗುತ್ತೆ ಅಂತಂದ್ರೆ, ಇವಾಗ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಅವರು ಒಂದ್ 2-3 ದಿವಸ ಎಂಕ್ವೈರಿ ಊಟ ಮತ್ತೆ ಕೋರ್ಟ್ಗೆ ಹಾಕ್ತಾರೆ. ಅವ್ನ ಯಾರನ್ನ ಒಬ್ಬ ಲಾಯರ್ ಹಿಡಿತಾನೆ, ಲಾಯರ್ಗಳು ದುಡ್ಡು ಇಸ್ಕೊಂಡು ಮತ್ತೆ ಹೊರಗಡೆ ಬರ್ತಾರೆ. ಮತ್ತೆ ಇನ್ನು ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಇರ್ತದೆ. ಹೌದು 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 ಸರ್. ತಮಗೇನ್ ಅನ್ಸುತ್ತೆ ಸರ್, ತಮಗೆ ನಮ್ಮ ಸಿಟಿ, ಈ ಬೆಂಗಳೂರು ಸಿಟಿ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಅಂತ ಅನ್ಸುತ್ತೆ? ಏನ್ ಅನ್ಸುತ್ತೆ, ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳಿ? ಸೇಫ್ ಇಲ್ಲ. ಹೆಂಗ್ ಹೇಳ್ತೀರಿ ಸರ್? ಟೋಟಲ್ ಆಗಿ ಹೆಣ್ಮಕ್ಳಿಗಂತೂ ಸೇಫ್ಟಿ ಇಲ್ಲವೇ ಇಲ್ಲ. ಓಕೆ ಓಕೆ, ಅಂದ್ರೆ ಈ ಎರಡು ಇನ್ಸಿಡೆಂಟ್ ನೋಡ್ಕೊಂಡು ಇನ್ನೊಂದೇನಂದ್ರೆ ಹೆಣ್ಮಕ್ಳು ಸ್ವಲ್ಪ ಗಟ್ಟಿ ಮುಟ್ಟಾಗಿ ಧೈರ್ಯ ತಗೋಬೇಕು. ಒಂದು ಎರಡನೇದೇನಂತಂದ್ರೆ ರಾತ್ರಿ ಹೊತ್ತು ಓಡಾಡ್ಬೇಕಂದ್ರೆ ಯಾವ ಒಬ್ರು ಫ್ಯಾಮಿಲಿ ಒಂದಾಗ್ಲಿ ಯಾರನ್ನಾಗ್ಲಿ ಜೊತೆಲಿ ಇಟ್ಕೊಂಡು ಓಡಾಡ್ಬೇಕು. ಒಂಟಿಯಾಗಿ ಓಡಾಡೋಂತ ತುಂಬಾ ತಪ್ಪಂದ್ರೆ ತಪ್ಪ. ಈಗಿನ ಸಮಾಜ ಮಾತ್ರ ತುಂಬಾ ಹಾಳಾಗ್ತಿದೆ. ಯಾಕಂದ್ರೆ ಈ ಸಮಾಜನ ಸರಿ ಮಾಡಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಈ ರಾಜಕಾರಣಿಗಳು ಹೇಳ್ತಾರೆ ನಾವ್ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅದ್ ನೋಡ್ತೀವಿ, ಇದ್ ನೋಡ್ತೀವಿ ಅಂತ ಯಾವ್ದೇನು ಮಾಡೋದಿಲ್ಲ. ಅವ್ರ ಸಂಸಾರ ಅವ್ರು ಉದ್ಧಾರ ಆಗ್ತಾರೆ ಹೊತ್ತು ಸಾರ್ವಜನಿಕರಂತ ಅವ್ರ ಜೀವನ ಅಂತ ಗೋಳಂತೂ ಹಾಳು. ಖಂಡಿತವಾಗ್ಲೂ ಸಹ ಸರ್, ಈಗ ಯಾವುದೇ ಒಂದು ಸರ್ಕಾರ ಇಲ್ಲಿ ಈ ತರ ಒಂದು ಇನ್ಸಿಡೆಂಟ್ಸ್ ನಡೆದ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಮಾಡಿದ್ದೇನು ಅಂತ ಮಾತನಾಡುತ್ತಾ ಹೊರತಾಗಿ ಎರಡು ಪರ ವಿರೋಧ ಪಕ್ಷದವರು ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಸಾಲ್ವ್ ಮಾಡೋಣ ಅಂತ ಯಾರು ಮಾತನಾಡೋದಿಲ್ಲ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಮುಲ್ಲಾ ಸರ್, ಏನ್ ಹೇಳ್ತೀರಿ ಸರ್ ತಾವು? ಜನರಲಿ ನಮ್ಮ ಮೆಂಟಾಲಿಟಿ ಏನಿದೆ ಅಂತ ಹೇಳಿದ್ರೆ, ವಿ ಆಲ್ವೇಸ್ ಲುಕ್ ಟು ಬ್ಲೇಮ್ ಅದರ್ಸ್ ಲೈಫಲ್ಲಿ. ನಾನು ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ ಮೊದಲನೇ ಪ್ರಿನ್ಸಿಪಲ್ ರೂಲ್ಸ್ ಇದೆ, 1, 2 ಹೇಗೆ ಇರಬೇಕು ಅಂತ. ಪೊಲೀಸ್ ಮ್ಯಾನ್ಯುಯಲ್ 1, 2 and 3 ಅಂತ ಒಂದು ಪೊಲೀಸ್ ಮ್ಯಾನ್ಯುಯಲ್ ಇದೆ. ಅದು ನಮ್ಗೆ ವೇದ ಇದ್ದಂಗೆ, ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಮೊದಲನೇ ಪ್ರಿನ್ಸಿಪಲ್ ಏನಿದೆ ಅಂದ್ರೆ, ಆಲ್ ಪೊಲೀಸ್ ಮ್ಯಾನ್ ವೆದರ್ ಆನ್ ಡ್ಯೂಟಿ ಎಕ್ಸೆಪ್ಟ್ ಅಂಡರ್ ಸಸ್ಪೆನ್ಷನ್ ಆರ್ ಆಲ್ವೇಸ್ ಆನ್ ಡ್ಯೂಟಿ ಅಂತ. ನಂಬರ್ 1 ಅಂದ್ರೆ 24 hours ನೀವು ಆಫ್ ಅನ್ನೋದಿಲ್ಲ ನಿಮ್ಗೆ ಅಂತ. ಎರಡನೇದು ಏನಿದೆ ಅಂತ ಹೇಳಿದ್ರೆ, all citizens of the country are policemen, but they are not given uniform because they have some other specific duties ಅಂತ. ಖಂಡಿತ. ಸೊ ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಎಲ್ಲರದು ಅಷ್ಟೇ. ಒಬ್ಬ ಪೊಲೀಸ್ನ ಒಂದು ಏನು ಕರ್ತವ್ಯ ಇದೆಯೋ ಅದೇ ಎಲ್ಲಾ ಸಿಟಿಸನ್ಸ್ ಕರ್ತವ್ಯ. ಈಗ ಶರೀಫ್ ಅವರು ಅದೇ ಪ್ರಶ್ನೆಯನ್ನ ಕೇಳಿದ್ರೆ, ಈಗ ಮಾತನಾಡಿದವರು ಅದೇ ಹೇಳಿದ್ರು, ನಾವೇನಾದ್ರೂ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ನಮಗ್ ಕೋರ್ಟು ಕಚೇರಿ ಅಲಿರಿ ಅಂತೆಲ್ಲ ನಮಗ್ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ 3 ವರ್ಷ 4 ವರ್ಷ ಊಟಕ್ಕೆ ಗತಿ ಇಲ್ದಂಗೆ ಓಡಾಡಿರೋ ಏನ್ ಮಾಡಕ್ಕಾಗೋದಿಲ್ಲ. ಜನ ಇದಾರೆ. ಇಫ್ ಯು ಆರ್ ಪಾರ್ಟ್ ಆಫ್ ದ ಸಿಸ್ಟಮ್, ಅದಾದ್ಮೇಲೆ ಕನ್ವಿಕ್ಟ್ ಆಗುತ್ತಾ ಅಂದ್ರೆ ಅದು ಇಲ್ಲ, ವೆಕೆಟ್ ಆಗ್ತಾನೆ ಅವನು ಅಲ್ಲಿಂದ. ಸಿ ದಟ್ ಇಸ್ ಸಿಸ್ಟಮ್, ಯು ಕಾಂಟ್ ಹೆಲ್ಪ್. ದಿಸ್ ಇಸ್ ಡೆಮೋಕ್ರಸಿ, ದ ಬೆಸ್ಟ್ ವೇ ಆಫ್ ಡೆಮೋಕ್ರಸಿ. ಇವತ್ತು ನಮ್ಮ ಎಷ್ಟೇ ಅವನು ನೆಗೆಟಿವ್ ಪರ್ಸನ್ ಇರಲಿ ದೇಶದಲ್ಲಿ, ಅವನಿಗೊಂದು ಕಾನ್ಫಿಡೆನ್ಸ್ ಇದೆ ಜುಡಿಷಿಯರಿಲಿ, ನನಗೆ ನ್ಯಾಯ ಸಿಗ್ತದಂತ. ಇದೊಂದು ಸಿಸ್ಟಮ್ ಬಹಳಷ್ಟು ವರ್ಷದಿಂದ, 1 minute ಶರೀಫ್, 100 ವರ್ಷದಿಂದ ಈ ಒಂದು ಸಿಸ್ಟಮ್ ಫಾಲೋ ಮಾಡ್ಕೊಂಡು ಬಂದಿದೀವಿ. ನಮ್ಮ ಹತ್ರ ಆ ಸಿಸ್ಟಮ್ ಇಲ್ಲ, ಕ್ರೂರಿ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಇಮಿಡಿಯೇಟ್ಲಿ ಅದೊಂದು ತಂದ್ಬಿಡ್ರಿಲ್ಲ, ಇದು ಕಡಿಮೆ ಮಾಡ್ರಿ, ಇದನ್ ಮಾಡ್ರಿ. ಡೈಲಿ ಒಂದು ಕಾನೂನು ಮಾಡಕ್ ಆಗ್ತದ? ಚರ್ಚಿಲ್ ಏನ್ ಹೇಳಿದ್ದಾರೆ, ದ ನಂಬರ್ ಆಫ್ ಲಾಸ್ ಯು ಎನಾಕ್ಟ್ ವಿಲ್ ಲೆಸನ್ ದ ರೆಸ್ಪೆಕ್ಟ್ ಫಾರ್ ದ ಲಾ ಇಟ್ ಸೆಲ್ಫ್ ಅಂತ. ಒಂದು ಕಾನೂನು ಇದೆ, ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಒಂದು ಪ್ರೊಸೀಜರ್ ಇಟ್ಟಿದ್ದಾರೆ. ವಿಟ್ನೆಸ್ ಹೋಗ್ಬೇಕು, ವಿಟ್ನೆಸ್ ಎಕ್ಸಾಮ್. ನೀವು 10 ಸಲ ಡಿಫೆನ್ಸ್ ನವರು ನನ್ನ ವಿಟ್ನೆಸ್ ಇವತ್ತು ಬಂದಿಲ್ಲ ಅಂತ ಹೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಕೊಡ್ಲೇಬೇಕು ಅವ್ರ ಪರ್ಮಿಷನ್. ಇದೇ ರೀತಿ ನಾವು ಫಾಲೋ ಅಪ್ ಮಾಡ್ಕೊಂತ ಹೋದ್ರೆ, ನಿರ್ಭಯ ಕೇಸ್ ಮೊನ್ನೆ ಆಯ್ತು, ಈಗ ಇಲ್ಲ ಆಯ್ತು, ಇದೇ ರೀತಿ ನಡೀತಾನೆ ಇರುತ್ತೆ. ಕಠಿಣ ಕಾನೂನು ತರೋದ್ರಲ್ಲಿ ತಪ್ಪೇನಿದೆ? ಪ್ರಾಬ್ಲಮ್ ಏನು? ಆತು ನಿಮ್ಮ ಮಾತಿಗೆ ನಾನು ಒಂದು ಹೇಳ್ತೇನೆ. ಪೊಲೀಸ್ನವರು ಕೆಲವೊಂದ್ಸಲ ಇದನ್ನ ಸಾಕಾಗ್ಬಿಟ್ಟು ಒಂದು ಎನ್ಕೌಂಟರ್ ಆಗ್ತದೆ. ಎನ್ಕೌಂಟರ್ ಯಾವಾಗ್ಲೂ ಫೇಕ್ ಅಲ್ಲ, ನಿಜವಾದ ಎನ್ಕೌಂಟರ್ ಅದು. ಬರ್ತಾನೆ ಮಾಡ್ತಾರೆ. ಈ ಶರೀಫ್ ಅವ್ರು ಕುತ್ಕೊಂಡಿದ್ದಾರೆ, ಮೇಡಮ್ ಅವ್ರು ಕುತ್ಕೊಂಡಿದ್ದಾರೆ, ಅವ್ರು ಹೇಳ ಒಳ್ಳೇದು ಅಂತ. ಬಟ್ ಒಂದ್ಸಲ ಮಾಡಿ, ನಾನು ಒಂದ್ ಮಾಡಿದ್ದೇನೆ, ಒಂದ್ಸಲ ಮಾಡಿ 10 ವರ್ಷ ನೀವು ಸಫರ್ ಆಗ್ಬೇಕು. ಆಮೇಲೆ ಎಲ್ಲಾ ಈ ಸಮಾಜ ಸೇವಕರು ಅಥವಾ ಹ್ಯೂಮನ್ ರೈಟ್ಸ್ ಬೇರರ್ಸು, ಏನಂತಾರೆ ಫ್ಲಾಗ್ ಬೇರರ್ಸು, ಇವರೆಲ್ಲ ಪಾಯಿಂಟ್ಸ್ ಅಪ್. ಏನಿದು ಸಮಾಜ ಇದೆಯಾ? ಇದು ಏನ್ ದುರಾದೃಷ್ಟ. ಅವ್ನು ಪೊಲೀಸ್ನವ್ನು ಪಿಸ್ಟಲ್ ಇದೆ ಅಂತ ಹೇಳ್ಬಿಟ್ಟು ಹೊಡೆದಾಗ್ಬಿಟ್ಟ ಅಂತ, ಅವ್ನು ನಿಜವಾಗ್ಲೂ 20 ಕ್ರಿಮಿನಲ್ ಕೇಸ್ ಇರ್ತಾವ ಅವನ ಮೇಲೆ, ಅವ್ನು ಬಿಟ್ಬಿಡ್ತಾರೆ.
ಅವ್ರ ಪಾಪ ಈ ಅಮಾಯಕ ಪೊಲೀಸ್ ಅವ್ನಿಗೆ ಹಿಡ್ಕೊಂಡು ಅಳ್ಳಾಡ್ಸ್ತಾ ಇರ್ತಾರೆ. 10 ವರ್ಷ ಸಫರ್ ಆಗಿದ್ದಾರೆ. ಹಂಗಿದ್ರೆ ಈ ಸಮಾಜವನ್ನ ಸರಿ ಮಾಡೋದು ಹೇಗೆ? ಸಮಾಜ ಇದೇ ರೀತಿ ಸರಿಯಾಗೇ ಇದೆ. ಸಮಾಜದಲ್ಲಿ ನೋಡಿ, ನೀವು ಹೇಳ್ತಾ ಇರೋ 1 ಸೆಕೆಂಡ್, ನೀವು ಹೇಳ್ತಾ ಇರೋ ಸಮಾಜ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಅದು ಯುಟೋಪಿಯನ್ ಸಮಾಜ, ಅದು ಕಾದಂಬರಿಗಳಲ್ಲಿ ಬರುವ ಸಮಾಜ, ಅದು ಕಥೆಗಳಲ್ಲಿ ಬರುವ ಸಮಾಜ. ಸಮಾಜದಲ್ಲಿ ಯಾವಾಗ್ಲೂ ಒಳ್ಳೇದಿರೋದಿಲ್ಲ. 10% ಕೆಟ್ಟದ್ದಿದ್ದೇ ಇರ್ತದೆ. ಅದು 10% ಇರ್ತೈತಿ. 20% ಆದ್ರೆ ನೀವೆಲ್ಲ ಓಡೋಗ್ಬಿಟ್ಟು ಕಾಡು ಸೇರ್ಬೇಕಾಗ್ತೈತಿ. 10% ಸಮಾಜದ ಒಂದು ಈ ಸೋಷಿಯಲಿಸ್ಟ್ ಹೇಳ್ತಾರೆ, ಸೋಷಿಯಾಲಜಿಸ್ಟು, ಸಮಾಜದಲ್ಲಿ 10% ಕೆಟ್ಟವರಿದ್ದೇ. ಹಾಗಿದ್ರೆ ಈ ಭಯದಲ್ಲಿ ಸರ್, ಹಾಗಿದ್ರೆ ಈ ಭಯದಲ್ಲಿ ಇನ್ನು ಎಷ್ಟು ದಿನ ಬದುಕಬೇಕು? ಭಯ ಇಲ್ಲೇ ಇಲ್ಲ. ನೀವು ಭಯ ಕ್ರಿಯೇಟ್ ಮಾಡ್ಕೊಂಡಿರೋದು. ಒಂದ್ ಹೇಳ್ತೀನಿ, ಅವಳು 2 ಗಂಟೆ ರಾತ್ರಿ ಅವಳು ಅಂತ ಬೇಕಾಗಿಲ್ಲ, ನಾನೇ ಅಂತಾನೆ ಇಟ್ಕೊಳ್ಳಿ. ನಾನು 2 ಗಂಟೆಗೆ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತಂದಾಗ ನನಗ್ ಗೊತ್ತು ಪ್ರೋಸ್ ಅಂಡ್ ಕಾನ್ಸ್ ಏನಿದೆ ಅಂತ. ಅಟ್ಯಾಕ್ ಆಗ್ಬೋದು, ಮನುಷ್ಯ ಅಟ್ಯಾಕ್ ಮಾಡ್ದ ಬಿಟ್ಟು ಹಾಕ್ರಿ, ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತು ಇಟ್ಕೊಳ್ರಿ, ಅವಾಗ ಯಾರು ಪೊಲೀಸ್ ಅವ್ರನ್ನ ಕರಿತೀವ ನಾವು? ಆಗ ನಾವು ಪೊಲೀಸ್ ಅವ್ರನ್ನ ಕರಿಯಕ್ ಆಗತ್ತ? ಬೀದಿ ನಾಯಿ 1 ಮಿನಿಟ್ ಬೀದಿ ನಾಯಿ ಹೊಡೆದ್ರೆ ಅದಕ್ಕೆ ಒಂದ್ ಟೀಮ್ ಇದೆ, ಏನು ಪ್ರಾಣಿ ದಯಾ ಸಂಘದವರು. ಅವ್ರು ಎದ್ದು ಹೇಳ್ತಾರೆ ಬೀದಿ ನಾಯಿ ಹೊಡೆದಾಕ್ಬಿಟ್ರಿ. ಸಮಾಜ ಇದೇ ರೀತಿ ಇರೋದಮ್ಮ ತಾಯಿ, ಸಮಾಜ ಇದೇ ರೀತಿ ಇರೋದು. ಸಮಾಜದಲ್ಲಿ ದುಷ್ಕೃತ್ಯಗಳು 10% ನಡೀತವೆ, 90% ಒಳ್ಳೆ ಕೆಲಸಗಳು ನಡೀತವೆ. ಬಟ್ ಸಮಾಜ ಸುಧಾರಕರು ಆ 90% ನೋಡೋದೇ ಇಲ್ಲ, ಬರೇ 10% ನೋಡ್ತಾರೆ. ಬೈ ಚಾನ್ಸ್ ಅವ್ರು ಒಂದು ಮಾಡಿದ್ರೆ. ಒಂದ್ ನಿಮಿಷ, ರಾಮಾಯಣದಲ್ಲಿ ಎಷ್ಟೋ ಒಳ್ಳೆ ಕೆಲಸ ಆಗಿದೆ. ಸೀತಾಪಹರಣ ಏನಕ್ಕೆ ನಾವು ಓದ್ತೀವಿ ಅಂದ್ರೆ ಕೆಟ್ಟದ್ದು ನೋಡೋದೇ. ಈಗ ಜನರು ಕೂತ್ಕೊಂಡಿರ್ತಾರೆ, 100 ಜನರಿಗೆ ಊಟ ಹಾಕಿದ್ದಾರೆ ಅಂದ್ರೆ ಯಾರು ನೋಡಲ್ಲ. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲವಾ ಅಂತ ಹೇಳಿ 100 ಜನರಲ್ಲಿ ಅಲ್ಲಿಗೆ ಬರ್ತಾ ಇದ್ದೀರಿ ನೀವು. ರಕ್ಷಣೆ ಇದ್ದೇ ಇದೆ. ಯಾವ ರಕ್ಷಣೆ ಗಂಡು ಮಗುಗಿದೆ ಅದಕ್ಕಿಂತ ನಮ್ಮ ಸಮಾಜದಲ್ಲಿ ಮೊದಲಿಂದ ನಾವು ಕಲ್ಸಿದ್ದಾರೆ. ಹೆಂಗಸು, ವೀಕರ್ ಸೆಕ್ಸ್, ಅವಳಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ತಾಯಿ ಅವಳ ಪಾದದ ಕೆಳಗಡೆ ಸ್ವರ್ಗ ಇದೆ. ತಂದೆ ಬಹಳ ರೆಸ್ಪೆಕ್ಟ್ ಇಂದ ನೋಡ್ಬೇಕು. ಎಲ್ಲಾ ಪುರಾಣಗಳಲ್ಲಿ, ಎಲ್ಲಾ ಕುರಾನ್ಗಳಲ್ಲಿ, ಎಲ್ಲಾ ಬೈಬಲ್ಗಳಲ್ಲಿ ಇದನ್ನ ಕ್ಲೀನ್ ಆಗಿ ಬರ್ದಿದ್ದಾರೆ. ಹೆಣ್ಮಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ. ಸಿಸ್ಟರು, ವೈಫು, ಈವನ್ ದೇರ್ ಇಸ್ ಎ ಕೇಸ್ ನಾನು ಹೇಳ್ತೇನೆ. ಕಬ್ಬನ್ ಪಾರ್ಕ್ ಅಲ್ಲಿ ಕೆಲವೊಂದ್ಸಲ, ಒಂದು 30 ವರ್ಷದಿಂದ ಒಂದು ಪ್ರಾಸ್ಟಿಟ್ಯೂಟ್ ವಾಸ್ ರೇಪ್. ಶಿ ಕಂಪ್ಲೇಂಟ್ ಆಫ್ ರೇಪ್. ವಿ ರಿಜಿಸ್ಟರ್ಡ್ ಎ ಕೇಸ್ ಅಗೇನ್ಸ್ಟ್ ದ ಪರ್ಸನ್ಸ್ ಅಂಡ್ ಅರೆಸ್ಟೆಡ್ ದಮ್. ಎಲ್ಲರಿಗೂ ಪ್ರಾಸ್ಟಿಟ್ಯೂಟ್ ಆಗ್ಲಿ, ಒಂದ್ ಹೆಣ್ಮಗುಗೆ ಪ್ರೊಟೆಕ್ಷನ್ ಇಲ್ದ ಸಮಾಜ ಅಲ್ಲೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸಮಾಜದಲ್ಲಿ 10% ಕೆಟ್ಟದಾಗ್ಲೇಬೇಕು, ಆಗ್ತಾ ಇರ್ತದೆ. ಅದು ಅದನ್ನ ರಿಯಲೈಸ್ ಮಾಡ್ಕೊಂಡು 90% ಒಳ್ಳೇದಾಗ್ತದಲ್ಲ, ಅದ್ಯಾಕೆ ನೋಡ್ತಾ ಇಲ್ಲ ನೀವು? ದೇರ್ ಇಸ್ ಎ ಕೇಸ್ ವೇರ್ ಇನ್ ಬೆಂಗಳೂರಿನಲ್ಲಿ ಒಂದು ಹೆಂಗಸು ಯಾವನೋ ಛೇಡಿಸಿದ್ದಕ್ಕೆ ಚಪ್ಪಲಿ ತಗೊಂಡು ಬೆಂಡ್ ಹಾಕ್ತಾಳೆ, ಸರಿಯಾಗಿ ಹೊಡೆದಿದ್ದಾಳೆ. ವೈ ಡೋಂಟ್ ಯು ಲುಕ್ ಎಟ್ ದಟ್? ವೈ ಡೋಂಟ್ ಯು ಲುಕ್ ಇನ್ ದ ಸೇಮ್ ಕೇಸ್? ಈ ಹೆಣ್ಮಗು ಒಬ್ಳೆ ಬರ್ತಾ ಇದ್ದಾಳ, ಕಾನ್ಫಿಡೆನ್ಸ್ ನೋಡಿ. ಇನ್ಸಿಡೆಂಟ್ ಆಯ್ತು, ಆಲ್ ರೈಟ್, ಬಟ್ ನೋಡಿ ಅವಳ ಕಾನ್ಫಿಡೆನ್ಸ್ ಯಾಕೆ? ಪೊಲೀಸ್ ಮಲ್ಕೊಂಡ್ರು ನಮ್ಗೆ ಸಮಾಜದಲ್ಲಿ ನಮ್ಗೆ ಅಲರ್ಟ್ ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಇದೆ. ನಾನು ರಾತ್ರಿ ಆದ್ರೂ ಈ ಸಮಾಜ ಒಳ್ಳೇದು, ನಾನು ಮನೆ ಸೇರ್ತೇನೆ ಅಂತ ಬಂದಿದ್ದು. ಒಂದು ಘಟನೆ ನಡೀತು, ಆಕ್ಸಿಡೆಂಟ್ ಆಗಬಹುದಿತ್ತು. ಅಂದ್ರೆ ತಾವ್ ಹೇಳೋ ಪ್ರಕಾರ ಏನಾಗಿದೆ ಅದ್ರ ಬಗ್ಗೆ ನೀವು ಅವ್ರ ಮೇಲೆ ಇವ್ರ ಮೇಲೆ ದೋಷಣೆ ಮಾಡೋದನ್ನ ಬಿಟ್ಟು ಮುಂದಕ್ಕೆ ಆಗದೆ ಇರೋಗಿ ಹೇಗ್ ನಡ್ಕೋಬೇಕು, ನಾವು ಕಲ್ಸ್ಕೋಬೇಕು ಅಂತ. ನೋಡಿ, ಪ್ರತಿ ಒಂದು ಆಫೀಸ್ಗಳಲ್ಲಿ ನೈಟ್ ಶಿಫ್ಟ್ ಆತರ ಬರೋವಾಗ ನೋಡಿ, ಇವತ್ತು ರೋಡಲ್ಲಿ ಪಬ್ಲಿಕ್ ಅಲ್ಲಿ ಆಗಿದ್ದು ಬೇಟಾಗಿ. ಎಸ್ ಮೇಡಮ್, ನಾನು ಮಾತನಾಡ್ತೀನಿ. ಈಗ ಬೆಂಗಳೂರಿನಲ್ಲಿ ಈ ಒಂದು ಯುವತಿ ಮೇಲೆ ನಡೆದಂತ ಹಲ್ಲೆ ಕುರಿತು ಮಾಹಿತಿಯನ್ನ ಗೃಹ ಸಚಿವರು ಪರಮೇಶ್ವರ್ ಅವ್ರು ನೀಡ್ತಾ ಇದ್ದಾರೆ ನೇರ ಪ್ರಸಾರದಲ್ಲಿ. ಅದೇ ನೇರ ಪ್ರಸಾರದಲ್ಲಿ ಮಾತನಾಡ್ತಾರೆ. ಒಂಚೂರು ಕೇಳ್ಕೊಂಡ್ಬಂದ್ ನಂತರ ನಮ್ಮ ಚರ್ಚೆನ ಮುಂದುವರ್ಸೋಣ. ಓಕೆ. ಯಾರು ಹಿರಿಯ ಅಧಿಕಾರಿಗಳಿರಲಿಲ್ಲ ಅನ್ನುವಂಥ ಮಾತು ಸತ್ಯಕ್ಕೆ ದೂರವಾದದ್ದು. ಪೊಲೀಸ್ ಇದ್ರು, ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಇದ್ರು, ಓವರ್ ಸೂಪರ್ವಿಷನ್ ಕಮಿಷನರೇಟ್ನಿಂದ ಕಮಿಷನರ್ ಮಾಡ್ತಾ ಇದ್ರು, ಅಡಿಷನಲ್ ಕಮಿಷನರ್ ಮಾಡ್ತಾ ಇದ್ರು. ಇದೆಲ್ಲದರ ಮಧ್ಯೆ ಈ ಗೊಂದಲ ಆಗಿರುವಂಥದ್ದಕ್ಕೆ ನನ್ನ ಹೇಳಿಕೆಯನ್ನ ಬಹಳ ತಪ್ಪಾಗಿ ಅರ್ಥೈಸಿ ಈ ದೇಶದಲ್ಲಿ ಮತ್ತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣಲಿಲ್ಲ. ಹಾಗಾಗಿ ನಾನು ಏನು ಹೇಳಿಕೆಯನ್ನು ಮತ್ತೆ ಕೊಟ್ಟಿದ್ದೇನೆ
ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಅದನ್ನು ಮತ್ತೆ ತಮಗೆ ಇಂಗ್ಲಿಷ್ನಲ್ಲಿದೆ, ಅದನ್ನು ನೀವು ಕ್ಷಮಿಸಿದ್ರೆ ನಾನು ಓದ್ತೀನಿ ಇಂಗ್ಲಿಷಲ್ಲಿ. I am extremely pained by the fact that my statement with respect to the alleged molestation incident on New Year's Day has been interpreted out of context and not taken in its entirety. I sincerely believe that the choice of every citizen of our country should be respected. Women have equal rights, respect and protection under our Constitution, and I believe in that ideology. From the day I took over as Home Minister, I have stressed on the protection of women and children and will continue to do so. The Bangalore police is working round the clock, going through the footage of the CCTV installed and following up on all the leads available. We will take necessary action, which we have already started, to a photo, and also request anybody who has any information to come forth and report it to the police. ಈ ಸ್ಟೇಟ್ಮೆಂಟ್ ಅನ್ನ ನಾನು ಮಾಡಿದ್ದೆ, ಅದನ್ನ ಮತ್ತೆ ಅದರ ಜೊತೆಗೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದನ್ನು 4 ಗಂಟೆಗೆ ಅದನ್ನ ಕಮಿಷನರು ತಮಗೆ ಪ್ರತ್ಯೇಕವಾಗಿ ಡೀಟೇಲ್ಸ್ ಜೊತೆಗೆ ಬ್ರೀಫ್ ಮಾಡ್ತಾರೆ. ಯಾಕೆಂದ್ರೆ ನಿಮಗೆಲ್ಲ ರೀತಿಯ ಮಾಹಿತಿಯನ್ನು ಅವರು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ಓನ್ಲಿ ಡಿಜಿಟಲ್ ತಮ್ಮ ಮುಂದೆ ಹಂಚ್ಕೊಳ್ತೀವಿ. ಜೊತೆಗೆ ಕಮ್ಮನಹಳ್ಳಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಅವತ್ತೇ ರಾತ್ರಿ ಆಗಿದೆ. ಅದು ಆಗಬಾರ್ದು. ಇಂಥ ಘಟನೆಗಳು ಬೆಂಗಳೂರಿಗೆ ಒಳ್ಳೇದಾಗೋದಿಲ್ಲ. ಬೆಂಗಳೂರಿನ ಜನರಿಗೆ ಇದು ಒಳ್ಳೆಯ ಕೀರ್ತಿ ತರೋದಿಲ್ಲ. ಕನ್ನಡಿಗರು ಬಹಳ ಸಭ್ಯರು. ಕನ್ನಡಿಗರು ಇಂಥದ್ದೆಲ್ಲ ಯಾವತ್ತೂ ಕೂಡ ಉತ್ತೇಜನ ಮಾಡೋದಿಲ್ಲ. ಈಗಾಗಲೇ ಅದರಲ್ಲಿ FIR ರಿಜಿಸ್ಟರ್ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ, ತಪ್ಪಿತಸ್ಥರು ಅನ್ನೋದನ್ನ ಏನು ಆ ಫುಟೇಜ್ನಲ್ಲೆಲ್ಲ ಬಂದಿದೆ, ಅದರ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿಗಳು ದೊರಕಿದ್ದಾವೆ. ತಕ್ಷಣ ಅವರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಇಲಾಖೆಯವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಕಮಿಷನರು ಕೊಡ್ತಾರೆ. ಎರಡನೇದು, ನನಗೆ ನನ್ನ ಹೇಳಿಕೆಗೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ವೀಕ್ಷಕರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜಿ ಪರಮೇಶ್ವರ್ ಅವರು ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಹೇಳಿದ್ರು, ಈ ಒಂದು ಮಕ್ಕಳ ಮತ್ತು ಮಹಿಳೆಯರ ಒಂದು ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ಸಹ ನಾವು ಸಂಪೂರ್ಣವಾಗಿ ಜವಾಬ್ದಾರರು, ಅವ್ರಿಗೆ ಏನೇ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ರೆ ಈ ಒಂದು ವಿಚಾರವನ್ನ ಬಹಳಷ್ಟು ಒಂದು ಅಂದ್ರೆ ಅವರ ಒಂದು ಪಕ್ಷವನ್ನ ಎಲ್ಲ ಒಂದು ರೀತಿ ಕೆಳಗಿಳಿಸೋದಕ್ಕೆ ಅಥವಾ ಕಡಿಮೆ ಮಾಡಿ ಮಾತನಾಡೋಕ್ಕೋಸ್ಕರ ಇದರ ಜಾಸ್ತಿ ಒಂದು ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಂತ ಹೇಳಿ ಅವರು ಮಾತನಾಡಿದ್ರು. ಏನ್ ಹೇಳ್ತೀರಿ ಶರೀಫ್ ಅವ್ರ ಇದ್ರ ಬಗ್ಗೆ? ಮಾತಾಡಿದ್ರು ನಮ್ಮ ಪರಮೇಶ್ವರ್ ಸಾಹೇಬ್ರು, ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಪಾರ್ಟಿನಲ್ಲಿ ಏನೂ ಆಗಿದೆ ಅಂತ ಟಕ್ಕಂತ ಇವತ್ತು ಪಾರ್ಟಿಗೆ ಬಂದ್ಬಿಡ್ತು. ನೋಡಿ ಯಾವ ರೀತಿ ಬಂತು. ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷ ಉಗ್ರಪ್ಪ ಅವರು ಮಾತಾಡ್ತಾ ಇದ್ರು. ಬರೀ CRPC ಸುಪ್ರೀಂ ಕೋರ್ಟ್ ಹಂಗೆ ಹೇಳ್ತು, ಹೈಕೋರ್ಟ್ ಹಿಂಗ್ ಹೇಳ್ತು ಅಂತ ಮಾತ್ರ ಮಾತಾಡ್ತಾ ಇದ್ರು. ನಡೆದಿರೋ ಘಟನೆಗೆ ನಾಳೆ ದಿನ ಮರುಕಳಿಸಬಾರದು. ಅದಕ್ಕೆ ಯಾವ ರೀತಿ ನಾವು ಉತ್ತರ ಕೊಡಬೇಕು, ಪೊಲೀಸ್ ಪವರ್ ಯಾವ ರೀತಿ ಯೂಸ್ ಮಾಡಬೇಕು ಅದು ಬಿಟ್ಬಿಟ್ಟು ಅದು ನಡೆದಿದೆ, ಈಗ ನಾವು ಆಕ್ಷನ್ ತಗೊಂತೀವಿ, ಇನ್ನೊಂದು ಮಾಡ್ತೀನಿ, ನಿನ್ನೆ ಆಕ್ಷನ್ ಇವತ್ತು ರಿಯಾಕ್ಷನ್. ಇಲ್ಲ ಇಲ್ಲ ಸರ್, ಉಗ್ರಪ್ಪ ಅವರು ಬಂದ ಮೇಲೆ ನಿಜವಾಗ್ಲೂ ಸಹ ಹೆಣ್ಮಕ್ಳು ಬಹಳಷ್ಟು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೊತ್ತಾಗುತ್ತೆ ಯಾವ ರೀತಿ ಅತ್ಯಾಚಾರ ನಡೆಯುತ್ತೆ, ನಡೆಯಲ್ಲ, ಯಾವ ರೀತಿ ಮಾತಾಡ್ತಾರೆ. ಅದರ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಈ ರಾಜ್ಯ ಜನರಿಗೂ ಗೊತ್ತು, ನಿಮ್ಮ ಮೀಡಿಯಾದವ್ರಿಗೆ ಗೊತ್ತು. ಉಗ್ರಪ್ಪ ಅವ್ರು ಬಂದ್ಮೇಲೆ ಎಲ್ಲೂ ನಡೆದೇ ಇಲ್ಲ ಪಾಪ.
ಎಸ್ ಸರ್, ವಾಪಸ್ ಬರ್ತೀನಿ ಸರ್. ಅದು ಇನ್ನೊಂದ್ಸತಿ ನಾವು ಚರ್ಚೆ ಮಾಡೋಣ, ಇದ್ರ ವಿಚಾರದ ಬಗ್ಗೆ ನಾವು ಮಾತಾಡೋಣ. ಈಗ ಒಂದು ಕರೆ ಇದೆ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್, ನಾವು ರಾಯಚೂರಿಂದ ಮಾತಾಡ್ತಿದ್ದೇವೆ, ರಾಯಚೂರು ಮಾನ್ವಿಯಿಂದ. ಹೇಳಿ ಸರ್, ಹೇಳಿ ಮೇಡಮ್. ಇದೇನು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ ಮೇಡಮ್. ಇದು ನಮ್ಮ ಯುವ ಸಮುದಾಯದ ಮೇಲೆ ಇರ್ತಕ್ಕ ನೈತಿಕ ಪ್ರಜ್ಞೆ ಅಂತಕ್ಕಂಥ ತುಂಬಾ ಕುಸಿತಾ ಇದೆ ಮೇಡಮ್. ಇದು ಮೇಡಮ್ ಈಗ ಹೇಳ್ಬೇಕಂತಂದ್ರೆ ಭಯದ ಮಗಳೇ ಭಕ್ತಿ ಅಂತ ಹೇಳ್ತಾರೆ ಮೇಡಮ್. ಏನಪ್ಪ? ಹಾ, ಹೇಳಿ ಹೇಳಿ. ಭಯದ ಮಗಳೇ ಭಕ್ತಿ ಅಂತ ಹೇಳ್ತಾರೆ ಮೇಡಮ್. ಭಯದ ಮಗಳೇ ಭಕ್ತಿ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಹಿಂದೆ ಸುಮಾರು ಮತ್ತು ಈಜಿಪ್ಟ್ ನಾಗರಿಕತೆಯಲ್ಲಿ ಅಮ್ಮೂರದೆ ಅಂತ ಒಬ್ಬ ದೊರೆ ಬರ್ತಾ ಇದೆ ಮೇಡಮ್. ಅದು ಏನ್ ಮಾಡ್ತದೆ ಅಂತಂದ್ರೆ ಮುಯ್ಯಿಗ ಮುಯ್ಯಿ ಅಂತ ಕಾನೂನಲ್ಲಿ ಜಾರಿ ಅಂದ್ರೆ ಕೈ ತಗೊಂಡ್ರೆ ಕೈ ತಗೋದು ಅಮ್ಮುರಬಿ ಕೋಟ್ಸು ಸರ್. ಓಕೆ, ಎಸ್ ಗೋ ಹೆಡ್, ಹೇಳಿ. ಕಾನೂನು ಎಷ್ಟು ಕಠಿಣ ಆಗ್ಬೇಕಾಗಿದೆ ಅಂದ್ರೆ ಅವ್ರನ್ನ ಹೆಣ್ಮಕ್ಳು ಹಿಡಿದ್ಬಿಟ್ಟು ಹೇಳಿದಿರಲ್ಲ, ಹಿಡ್ಕೊಂಡ್ಬಿಟ್ಟು ಕೈಗೆ ಬರೆಗಳನ್ನ ಹಾಕಿದೆ, ಬಹಿರಂಗ ಲೈವ್ ಆಗಿ ಅವ್ರನ್ನ ಕಠಿಣ ದಂಡಿತ ತರ ತೋರಿಸ್ಲಿ, ಅದರಿಂದ ಎಲ್ಲರೂ ಪಾಠ ಕಲಿತಾರ ಅಂತ ಹೇಳ್ತಾ ಇರೋದು. ಅಂದ್ರೆ ಅದ್ರ ಜೊತೆಗೆ ಕೂಡ ನಾವು ಅವ್ರ ನೈತಿಕತೆ ಅಂತಕ್ಕಂಥ ಎತ್ ಮಾಡ್ಕೋಬೇಕಂತ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು ಮೇಡಮ್. ಓಕೆಪ್ಪ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ರಾಯಚೂರಿನಿಂದ ಕರೆ ಮಾಡಿದವರು ಅವರು ಒಂದು ಶಿಕ್ಷೆ, ಬಹಳಷ್ಟೊಂದು ಕಠಿಣವಾದಂತ ಶಿಕ್ಷೆ ಬಂದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ಒಂದು ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಎಲ್ಲ ಒಂದು ರೀತಿ ಬೇಸರ ಮೇಡಮ್. ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದು ಶಿಕ್ಷೆ ಅಥವಾ ಒಂದು ಇಬ್ಬರಿಗೆ ಶಿಕ್ಷೆ ಕೊಟ್ಟಂತ ಸಂದರ್ಭದಲ್ಲಿ ಮೂರನೇವನು ತಪ್ಪು ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಇವಾಗ ಏನಾಗತ್ತೆ ಗೊತ್ತಾ, ಪ್ರತಿಯೊಂದು ಜಾಗದಲ್ಲೂ ಪೊಲೀಸ್ ಅವ್ರು ಬಂದು ನಿಂತ್ಕೊಳಕ್ ಆಗಲ್ಲ. ಓಕೆ, ನ್ಯೂ ಇಯರ್ ದಿವಸ ಪಾಪ ಪೊಲೀಸ್ ಅವರು ಬೀದಿಗಳಲ್ಲಿ ನಿಂತಿದ್ದಾರೆ, ನಾವು ನೋಡಿದೀವಿ. ಪಾಪ ಅವ್ರಿಗೂ ಮನಸ್ಸಲ್ಲಿ ಇರಲ್ವಾ, ಇವತ್ತು ಹೊಸ ವರ್ಷ, ನನ್ನ ಹೆಂಡತಿ ಮಕ್ಕಳ ಜೊತೆ ಇರ್ಬೇಕು ಅಂತ ಅವ್ರಿಗಿರೋದಿಲ್ವಾ? ಅಂತದ್ದು ಗಲ್ಲಿಗೆ ಬಂದು ಇರುವಂತ ಅಂದಾಗ ಎಂತ ಪೊಲೀಸ್ ಅವ್ರಿಗೂ ಕಷ್ಟ ಆಗತ್ತೆ. ಆ ಟೈಮಲ್ಲಿ ಪಬ್ಲಿಕ್ ಆದವ್ರು ಏನಿರ್ಬೇಕು, ಮೊದಲನೇದಾಗಿ ಅವರು ಒಂದು ಕ್ರಮ ತಗೋಬೇಕಾಗಿತ್ತು. ಇಲ್ಲ, ನಿಮ್ಗೆ ಇನ್ನೊಂದು ಗೊತ್ತಿತ್ತು ಸರ್, ಇವಾಗ ಸಬ್ಮಿಟ್ ಮೆಂಬರ್ಸ್ ಅಂತ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಯಾಕೆಂದ್ರೆ ನಾನು ಒಂದು ಸಬ್ಮಿಟ್ ಮೆಂಬರ್ ಆಗಿದ್ದೆ. ರಾತ್ರಿ 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ನಮ್ಗೆ ಎಂತ ಇನ್ಸಿಡೆಂಟ್ ಬಂದ್ರು ನಾವು ಹೋಗಲ್ಲಿ, ನಾವೊಂದು ಗುಂಪು ತಗೊಂಡು ಹೋಗಿ ನಾವಲ್ಲಿ ಅಟ್ಯಾಕ್ ಮಾಡ್ತಾ ಇದ್ವಿ, ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಅಂತ ಒಂದು. ಇವಾಗ ಯಾಕೆ ಅದು ಸಬ್ಮಿಟ್ ಮೆಂಬರ್ದು ಈಗ ಈ ನಡುವೆ ಸ್ವಲ್ಪ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಸರ್. ಒಂದೊಂದು ರೋಡ್ ಅಲ್ಲಿ ಇಬ್ರಿಬ್ರು ವಾಲಂಟಿಯರ್ ನ ಕೊಡಿ. ಇಲ್ಲಿಂದ ಅಲ್ಲಿವರೆಗೂ ಒಂದು 50 ಮನೆ ಇದೆ, 50 ಮನೆಗೆ ಒಂದು ಇಬ್ರು ವಾಲಂಟಿಯರ್ ಇದಾರೆ ಅಂತ ಅಂದಾಗ ಅವ್ರೇನ್ ಮಾಡ್ತಾರೆ, ಗುಂಪು ಕಟ್ಕೊಂಡು ವಾರಕ್ಕೋ 15 ದಿವಸಕ್ಕೋ ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಏನ್ ನಡೆಯುತ್ತೆ ಪ್ರತಿಯೊಬ್ರು ಅಲ್ಲಿ ಬಂದು ರೋಡಲ್ಲಿ ನಿಂತ್ಕೋತಾರೆ. ಈ ತರದೆಲ್ಲ ಯಾಕೆ ನಡುವೆ ಕಡಿಮೆ ಆಗ್ತದೆ? ನನ್ನ ಪ್ರಶ್ನೆ, ಕಠಿಣವಾದಂತ ಶಿಕ್ಷೆ ಯಾಕಿಲ್ಲ? ಕಠಿಣವಾದಂತ ಶಿಕ್ಷೆ ಬಂದಂತ ಸಂದರ್ಭದಲ್ಲಿ ಸರಿ ಹೋಗಬಹುದೇನೋ? ಅಲ್ಲ, ಖಂಡಿತ ಸರಿ ಹೋಗುತ್ತೆ. ಈಗ ಸಿಂಪಲ್ ಹೇಳ್ತೀನಿ, ಕಠಿಣ ಕ್ರಮ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು. ಎರಡನೇದು, ಅವಳು ಇನ್ಸಿಡೆಂಟ್ ಆದಾಗ ಯಾರೇ ಆಗಲಿ ಒಬ್ಬ ಅವನು ಬಂದ ಆತರ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅವನು ಅಲರ್ಟ್ ಆಗಿರೋದಕ್ಕಿಂತ ಜಾಸ್ತಿ ಮಾಲೆಸ್ಟ್ ಮಾಡೋದ್ರಲ್ಲಿ ಅವನ ಮನಸ್ಸು ತಲ್ಲೀನವಾಗಿರುತ್ತೆ. ಆ ಟೈಮ್ ಅಲ್ಲಿ ಯಾವುದೇ ಒಂದು ಹೆಂಗಸಾಗ್ಲಿ, ಆ ಹುಡುಗಿ ಒಂದು ವಿಷಯ ಬೇಕಾಗಿಲ್ಲ, ಎಂತದ್ದೇ ಒಂದು ಹೆಂಗಸಾದ್ರೂ ಅವಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಸ್ಟ್ರೆಂತ್ ಅವಳಲ್ಲಿ ಇರುತ್ತೆ. ಅನ್ಲೆಸ್ if she wants to defense and if she is in the position to defense, if she is intoxicated, we cannot help it. if she is alert, definitely she can. ಅಷ್ಟೊತ್ತಲ್ಲಿ ಬರೋಳು ಗೊತ್ತು ಈ ತರದ್ ಒಂದಲ್ಲ ಒಂದು ದಿವಸ ಆಗತ್ತೆ ಅನ್ನೋದು ಗೊತ್ತಿದ್ದು. ಪೆಪ್ಪರ್ ಸ್ಪ್ರೇ ಇದೆ, ಕೈಯಲ್ಲಿ ಇಟ್ಕೊಂಡ್ ಬರ್ಬೋದಾಗಿತ್ತು. ಹತ್ರ ಬಂದಿದ ತಕ್ಷಣ ಮುಖಕ್ಕೆ ಹೊಡೆದಿದ್ರೆ ಅವ್ನು 10 ನಿಮಿಷ ಕಂಡ್ಬಿಡಕ್ ಆಗ್ತಾ ಇರ್ಲಿಲ್ಲ. ಅಷ್ಟೊತ್ತಿಗೆ ಏನ್ ಮಾಡ್ಬೇಕು, ಚಚ್ಚಿ ಬಿಸಾಕ್ ಬಿಡ್ಬೋದಾಗಿತ್ತು. ಯಾಕೆ ಮಾಡ್ಕೊಳಕ್ ಆಗಲ್ಲ? ಈಗ ಆಫೀಸ್ಗಳಲ್ಲಿ ಎಲ್ಲಾ ತರ ಇವಾಗ ತಿಂಗಳಿಗೆ 1.5 ತಿಂಗಳಿಗೆ ರಿಟ್ರೀಟ್ ಅಂತ ಕರ್ಕೊಂಡು ಹೋಗ್ತಾರೆ. ಮಾಲ್ಗಳಿಗೆ, ರೆಸಾರ್ಟ್ಗಳಿಗೆ ಆಗ್ಲಿ, ಇಲ್ಲ ಇನ್ನೊಂದ್ ಕಡೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಅದೇ ಆಫೀಸ್ಗಳಲ್ಲಿ ನೈಟ್ ಡ್ಯೂಟಿ ಮಾಡಿಸುವಂತ ಆಫೀಸ್ಗಳಾಗ್ಲಿ, MNC-ಗಳಾಗ್ಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರ್ಲಿ, ಅವರು ಅಲ್ಲಿ ಕೆಲಸ ಮಾಡೋ ಹೆಂಗಸಿಗಾಗ್ಲಿ ಗಂಡಸಿಗಾಗ್ಲಿ, ಗಂಡಸೇನ್ ಇದರಿಂದ ಕಮ್ಮಿ ಆಗಿಲ್ಲ ಅಂತಿಲ್ಲ, ಹೆಂಗಸಿಗಿಂತ ಹೆಚ್ಚಾಗಿ ಗಂಡಸರು ಇಂತ ಅಂತ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದಾರೆ. ನಾವು ನೋಡ್ತಾ ಇದೀವಿ, ಇದು ಪ್ರತಿ ದಿವಸ ನಾವು ನೋಡ್ತಾ ಇದೀವಿ. ಆದ್ರೆ ಬೆಳಕಿಗೆ ಬರೋದು ಬೆರಳಿಕೆ ಅಷ್ಟು ಮಾತ್ರ ಬೆಳಕಿಗೆ ಬರ್ತಾ ಇದೆ. ಅಂತದ್ರಲ್ಲಿ ಸಿವಿಲ್ ಡಿಫೆನ್ಸ್ ಅವರು ಇದಾರೆ, ನಿವೃತ್ತ ಅಧಿಕಾರಿಗಳಿದ್ದಾರೆ. ಸರ್, ನೀವು ಒಂದು ದಿವಸ ನಮ್ಮ ಆಫೀಸ್ಗೆ ಗೆಸ್ಟ್ ಲೆಕ್ಚರರ್ ಆಗಿ ಬಂದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ, ತನ್ನ ತಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಮಾಡಿ ಅಂತ. ಇವತ್ತು ರೋಡಲ್ಲಿ ಆಯ್ತು, ನಾಳೆ ಕ್ಯಾಬ್ ಡ್ರೈವರ್ ಆಫೀಸಿಂದ ಕ್ಯಾಬ್ ಅಲ್ಲಿ ಬರ್ತಾನೆ, ಕ್ಯಾಬ್ ಡ್ರೈವರ್ ಮಿಸ್ಬಿಹೇವ್ ಮಾಡೋದಿಲ್ಲ ಅಂತ ಏನಾದ್ರು ರೂಲ್ಸ್ ಇದೆಯಾ? ಖಂಡಿತ ಮಾಡ್ತಾನೆ. ಅಂತ ಸಮಾಜದಲ್ಲಿ ಹೆಣ್ಮಗಳು ಏನ್ ಮಾಡ್ತಾಳೆ, ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅನ್ನೋಂತ ಮನಸ್ಥಿತಿ ಇರೋಳು ಸುಮ್ಮನೆ ಮನೇಲಿದ್ರೆ ನೆಟ್ಟಿಗಿರುತ್ತೆ. ಎಸ್, ಅಂದ್ರೆ ಇವತ್ತಿನಿಂದ ಮನೆಯಲ್ಲಿ ಇರೋರ್ ಮೇಲೂ ಕೂಡ ಸಮಸ್ತ ದೌರ್ಜನ್ಯಗಳಾಗ್ತಾ ಇದೆ, ಡೇ ಟೈಮ್ ನಲ್ಲೂ ದೌರ್ಜನ್ಯಗಳಾಗ್ತಾ ಇದೆ. ಗಂಡಿನ ವಿಕೃತ ಮನಸ್ಥಿತಿನ ತನ್ನನ್ ತಾನ್ ಸರಿ ಮಾಡ್ಕೋಬೇಕೇ ಹೊರತು ಇಲ್ಲ. ಇವಾಗ ನೋಡಿ, ಇವಾಗ
ಇವಾಗ ಯಾವುದೋ ಒಂದು ದುಬೈಯಲ್ಲಾಗ್ಲಿ ಇಲ್ಲ ಬೇರೆ, ನೀವು ಇನ್ನೊಂದು ಬಿಹಾರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಸುಮಾರು ಒಂದು 2 ವರ್ಷದ ಮುಂಚೆ, ನೀವು ನೋಡಿರ್ಬೋದು. ಒಂದು ಗಂಡಸು ಪಕ್ಕದ ಮನೆ ಹುಡುಗಿ ಹತ್ರ ಲೈಂಗಿಕವಾಗಿ ಕಿರುಕುಳ ಕೊಡಕ್ ಹೋಗಿದ್ದಾನೆ. ಅಲ್ಲಿನ ಜನ ಏನ್ ಮಾಡಿದಾರೆ, ಕ್ಲೀನ್ ಆಗಿ ಅವನ ಬಟ್ಟೆ ಬಿಚ್ಚಿ ಕಟ್ ಹಾಕ್ಬಿಟ್ಟು, ತಲೆ ಬೋಡ್ಸಿರೋದಲ್ಲ ಸರ್, ತಲೆ ಬೋಡ್ಸಿರೋದಲ್ಲ ಹೇಳ್ತೀನಿ, ಕಟ್ ಹಾಕಿ ಅವನ ಜನನಾಂಗನ ಕಟ್ ಮಾಡಿ ಅಲ್ಲಿ ಹಾಕದು ನಿರ್ವೇ ತಿಂತಾಯ್ತು. ನೀವು ನೋಡಿದೀರಾ ಅನ್ಸತ್ತೆ. ಪಬ್ಲಿಕ್ ಮುಂದೆ ಬರ್ಲಿ, ಎಲ್ಲ ಆಗತ್ತೆ. ಎಸ್ ಸರ್. ಸರ್ ತಾವೇನ್ ಹೇಳ್ತೀರಿ, ಈಗ ಕಠಿಣವಾದಂತ ಶಿಕ್ಷೆ ಬಂದ್ರೆ ಇದು ಈ ತರ ಸಮಸ್ಯೆಗಳು ಸರಿ ಹೋಗುತ್ತಾ? ನೋಡಿ, ನಾವು ರೈಟ್ ರಾಂಗ್ ಒಂದು ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಅದು ಟೈಮ್ ಟೆಸ್ಟೆಡ್ ಸಿಸ್ಟಮ್ ಇದೆ. ಅದರಿಂದ ಬಹಳ ಜನಕ್ಕೆ ನಾವು ಒಂದು ಘಟನೆ ತಗೊಂಡು ಸಿಸ್ಟಮ್ ನ ಚೇಂಜ್ ಮಾಡಕ್ ಆಗೋದಿಲ್ಲ. ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಒಂದು ಬ್ಯೂಟಿಫುಲ್ ಕ್ರಿಮಿನಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಕ್ರಿಮಿನಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪೊಲೀಸ್ ಇದೆ, ಒಂದು ಜುಡಿಷಿಯರಿ ಇದೆ, ಒಂದು ಜೈಲ್ ಇದೆ. ಇದು ಬಹಳ ವರ್ಷಗಳಿಂದ, ಸುಮಾರು 100 ವರ್ಷಗಳಿಂದ ಈ ಸಿಸ್ಟಮ್ ನಮ್ಗೆ ಸರಿ ಹೋಗಿದೆ. ಒಂದು ಇನ್ಸಿಡೆಂಟ್ಗೆ ನಾವು ಸಿಸ್ಟಮ್ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ಕೇಳಿ, ಅದಕ್ಕೆ ಒಂದ್ ಮಿನಿಟ್ ದೌರ್ಜನ್ಯಗೆ ನಾನು ನಿಮ್ಗೆ ಹೇಳ್ದಂಗೆ, ದೌರ್ಜನ್ಯಗಳು ಕಂಪ್ಲೀಟ್ ನಿವಾರಣೆ ಮಾಡಕ್ ಯಾವ ಸಮಾಜದಲ್ಲಿ ಇನ್ನೂವರೆಗೆ ಆಗಿಲ್ಲ. ನಡೀತಾ ಇರ್ತದದು. ಬಟ್ ಏನಂದ್ರೆ ನಾವು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್ ಅಂತ. ಈ ಹೆಣ್ಮಗಳಿಗೆ ಪರ್ಟಿಕ್ಯುಲರ್ಲಿ, ಗಂಡಸರಿಗೆ ಏನ್ ತೊಂದರೆ ಇಲ್ಲ, ಗಂಡಸು ಅಂತ ಹೇಳ್ತಾರೆ, ಗಂಡಸು ಹೊಡಿತಾನೆ ಏನೋ. ಬಟ್ ಹೆಣ್ಮಕ್ಳಿಗೆ ಅವರು ಪ್ರಿಪೇರ್ ಆಗಿರ್ಬೇಕು ಇದಕ್ಕೆಲ್ಲ. ಸೊ ಎದಕ್ಕೆ ಪ್ರಿಪೇರ್ ಮೆಂಟಲಿ, ತಂದೆ ತಾಯಿ ಅವ್ರಿಗೆ ಮೊದ್ಲಿಂದಾನು, ಸಣ್ಣ ವಯಸ್ಸಿಂದಾನು, 6ನೇ ವಯಸ್ಸಿಂದಾನು ಅವ್ರಿಗೆ ಪ್ರಿಪೇರ್ ಮಾಡಿರ್ಬೇಕು. ನೀನು ಶುಡ್ ಬಿ ಸ್ಟ್ರಾಂಗ್ ಎನಫ್ ಅಂತ ಹೇಳ್ಬಿಟ್ಟು. ದೇರ್ ಆರ್ ಸೋ ಮೆನಿ ಇನ್ಸಿಡೆಂಟ್ಸ್ ವೆನ್ ವುಮೆನ್, this woman is seeing that those fellows standing there, still she keeps coming. Either her, ಅವ್ಳು ಕ್ವಶನ್ ಮಾಡಿದಾಗ ಅಥವಾ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗ್ತದೆ, ನೀವು ಯಾವಾಗಾದ್ರೂ ಸಂದರ್ಭ ಮಾಡಿದಾಗ, ವಾಟ್ ವಾಸ್ ಹರ್ ಮೆಂಟಲ್ ಸ್ಟೇಟ್, ವೆದರ್ ಶಿ ವಾಸ್ ಕಾನ್ಫಿಡೆಂಟ್ ದಟ್ ಶಿ ಕ್ಯಾನ್ ಪಾಸ್ ಆನ್, ಅವ್ರು ಕ್ಯಾನ್ ಟೇಕ್ ದಮ್, ಏನೋ ಒಂದಿದೆ, ಅಥವಾ ಅವ್ರ ಪರಿಚಯ ಇರೋರು ಬಿಡು ಏನ್ ಮಾಡ್ತಾರೆ ಅನ್ನೋದು ಏನಿದೆ, ವಾಟ್ ವಾಸ್ ದ ರೀಸನ್ ಫಾರ್ ಹರ್ ಟು ವಾಕ್. ಸೊ ಈ ತರ ವಿಮೆನ್ ಶುಡ್ ಪ್ರಿಪೇರ್ ದಮ್ಸೆಲ್ಫ್ ಫ್ರಮ್ ದ ಬಿಗಿನಿಂಗ್ ಫಾರ್ ಎನಿ ಇವೆಂಚುಯಾಲಿಟಿ. ದೇ ಆರ್ ಈಕ್ವಲ್ ಟು ಮೆನ್ ನೌ. ಎಲ್ಲಾ ಪಾತ್ರಗಳಲ್ಲಿ ಪೈಲಟ್ಸ್ ಇದ್ದಾರೆ, ಅದು ಫೈಟರ್ ಪೈಲಟ್ಸ್ ಇದ್ದಾರೆ, ಕರಾಟೆಯಲ್ಲಿದ್ದಾರೆ, ಕುಸ್ತಿಯಲ್ಲಿದ್ದಾರೆ, ಎಲ್ಲಾದ್ರಲ್ಲಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಮೇಲ್ ಮೆಂಬರ್ಸ್ ಆಫ್ ದ ಸೊಸೈಟಿಗಿಂತ ಮುಂದಿದ್ದಾರೆ, ಅರ್ನಿಂಗ್ ಮೆಂಬರ್ಸ್ ಆಗಿದ್ದಾರೆ, ಫ್ಯಾಮಿಲಿನ ನೋಡ್ತಾ ಇದ್ದಾರೆ. ಈ ಒಂದು ಸ್ಥಿತಿಯಲ್ಲಿ ದೇ ಆರ್ ನಾಟ್ ವೀಕರ್ ಸೆಕ್ಷನ್. ನಾನು ಐ ಕ್ಯಾನ್ ಫೇಸ್ ಅನ್ನೋದು ಕಾನ್ಫಿಡೆನ್ಸ್ ಗ್ರೋ ಮಾಡ್ಕೋಬೇಕು. ನಾನು ಹೆಂಗಸು, ನಾನು ಫೇರರ್ ಸೆಕ್ಷನು, ನಾನು ವೀಕರ್ ಸೆಕ್ಷನು ಅನ್ನೋದು ಆ ಭಾವನೆನ ತೆಗೆದ್ಬಿಟ್ಟು ಫ್ರಮ್ ಬಿಗಿನಿಂಗ್ ಪೇರೆಂಟ್ಸು ಸಹ ಅಷ್ಟೇನೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಕೊಡಬೇಕು. ಅಲ್ಲಿಂದ ಅವ್ರು ಗ್ರೋ ಆಗ್ಬೇಕು ವಿತ್ ದಟ್ ಕಾನ್ಫಿಡೆನ್ಸ್. ಈ ಇನ್ಸಿಡೆಂಟ್ ಇಂಥದ್ದು ಬಂದಾಗ ಐ ಕ್ಯಾನ್ ಫೇಸ್ ಇಟ್, ಐ ಕ್ಯಾನ್ ಕಿಕ್ ದಮ್. ಅಟ್ ದ ಸೇಮ್ ಟೈಮ್ ದೇ ಶುಡ್ ಆಸ್ ಎ ಅಡಿಷನಲ್, ಈಗ ಫಾರ್ ಎಕ್ಸಾಂಪಲ್ ನಾನು ನೈಟ್ ಜರ್ನಿ ಮಾಡ್ಬೇಕಾದ್ರೆ ಪ್ರತಿ ಸಲ ಒಂದು ವಾಡಿಕೆ ಆಗ್ಬಿಟ್ಟಿದೆ, ಬೇಸ್ಬಾಲ್ ಬ್ಯಾಟ್ ಇಟ್ಕೊಂಡ ಹೋಗ್ತೇನೆ ನಾನು. ದಟ್ ಗಿವ್ಸ್ ಮಿ ಕಾನ್ಫಿಡೆನ್ಸ್. ಡೆಫಿನೆಟ್ಲಿ ನನ್ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ. ರಿವಾಲ್ವರ್ ಬೇಕಾಗಿಲ್ಲ, ಅದಕ್ಕೆ ಪಿಸ್ಟಲ್ ಬೇಕಾಗಿಲ್ಲ, ಒಂದು ಬೇಸ್ಬಾಲ್ ಅಟ್ಲೀಸ್ಟ್ ಇದೆಯಪ್ಪ, ನಾನು ಐ ಕ್ಯಾನ್ ಡಿಫೆಂಡ್ ಮೈ ಸೆಲ್ಫ್, ಮೈ ಫ್ಯಾಮಿಲಿ ಅಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಅದನ್ನ ಮರ್ತು ಬಿಡ್ತೀವಿ ನಾವು ಬಹಳಷ್ಟು ಸಲ. ಇನ್ಸಿಡೆಂಟ್ ಬಂದಾಗ ನಾವೆಲ್ಲ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಆಕ್ಚುಲ್ ಇವೆಲ್ಲ ಪ್ರಿಪರೇಷನ್ ಇರಬೇಕು, ಮೆಂಟಲ್ ಪ್ರಿಪರೇಷನ್ ಇರಬೇಕು. ಲೈಕ್ ಹೌ ಯು ವೇರ್ ಯುವರ್ ಸ್ವೆಟರ್ ಇನ್ ವಿಂಟರ್, when you go in the night you should prepare for yourself. Definitely yes sir. ಪಬ್ಲಿಕ್ ಜವಾಬ್ದಾರಿ ಏನಂತ ತಾವು ಹೇಳ್ತೀರಾ? ಪೋಷಕರಿಗೆ ನಾನು ಮೊದಲನೇದಾಗಿ ಫಸ್ಟ್ ಹೇಳ್ಬಿಟ್ಟೆ, ಆ ರೀತಿ ನೀವು ನಿಮ್ಮ ಹೆಣ್ಣು ಮಕ್ಕಳಿಗೂ ಅನ್ನೋ ಕೀಳು ಮನೋಭಾವನ ಬಿಟ್ಟು ನೀವು ಆ ರೀತಿ ಬೆಳೆಸ್ಕೋಬೇಕಾಗುತ್ತೆ. ಹೆಣ್ಣು ಮಗು ಅಂತ ನೀವು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಕ್ಕೆ ಇಟ್ಕೊಂತೀರಾ? ನೀವು ಸೆಲ್ಫ್ ಕಾನ್ಫಿಡೆನ್ಸ್ ನಮ್ ಸಾಹೇಬ್ರು ಹೇಳ್ದಂಗೆ ಇರಬೇಕು. ನಾಳೆಯಿಂದ ನಾನು ಆಚೆ ಹೋದ್ರೆ ನಾನು ಗೆದ್ಕೊಂಡು ಬರಬಹುದು ಅಂತ. ಒಂದು ದಂಗಲ್ ಮೂವಿ ಅಂತ ಒಂದು ಮೂವಿ ಬಂದಿತ್ತು, ಬಹಳ ಅದರ ಬಗ್ಗೆ ಇದು ಮಾಡ್ತಾ ಇದ್ರು ನೋಡಿ. ಅದರಲ್ಲಿ ಗಂಡು ಮಗುನೇ ಮಾಡ್ಬೇಕು ಅಂತ ಒಂದು ಮನಸ್ಸಲ್ಲಿ ಇರೋ ಒಂದು ಇದು ಏನಾಗುತ್ತಂದ್ರೆ, ಹೆಣ್ಮಕ್ಳು ಅದಕ್ಕಿಂತ ಬೇಕಾದಷ್ಟು ಮಾಡಿವರು ಇದ್ದಾರೆ, ಮಾಡ್ತಾರು ಸಹ. ಮೊಟ್ಟ ಮೊದಲನಾಗಿ ಆ ಪೋಷಕರಿಗೆ ಬರಬೇಕು. ಮುಖ್ಯವಾಗಿ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈಗ ಮೊನ್ನೆ ಅರೆಸ್ಟ್ ಆಗಿದೆ 12 ಜನರಲ್ಲಿ 4 ಜನರಿಗೆ FIR ಆಗಿದೆ. ಇನ್ನು ಪ್ರೊಡ್ಯೂಸರ್ ಮಾಡಿಲ್ಲ, ಆವಾಗಲೇ ಸ್ವಲ್ಪ ಜನ ವಕೀಲರು, ಎಲ್ಲರೂ ಅಲ್ಲ, ಆವಾಗಲೇ ವಕಾಲತ್ ಹಾಕೋದಕ್ಕೆ ರೆಡಿ ಇದ್ದಾರೆ. ಅಲ್ಲೇ ಸ್ಟೇಷನ್ ಅಲ್ಲಿ ಇನ್ನು ಪ್ರೊಡ್ಯೂಸ್ ಮಾಡ್ಬೇಕು, ಇನ್ನು ವಕಾಲತ್ ಅಂತ ಅವ್ರಿಗೆ ದಯವಿಟ್ಟು ನಮ್ಮ ಜನರ ಪರವಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನೀವು ವಕಾಲತ್ ಹಾಕ್ಬಿಟ್ಟು ಬಿಡಿಸೋದಕ್ಕೆ ಬೇಲ್ ಕೊಡೋದಕ್ಕೆ ಹೋಗ್ಬೇಡಿ. ಇಂತಹ ದರಿದ್ರದವರಿಗೆ ತಲೆ ಬೋಡಿಸ್ಬಿಟ್ಟು ಕತ್ತೆ ಮೇಲೆ ಅವ್ರ ಮೇಡಮ್ ಅವ್ರು ಹೇಳಿದ್ರಲ್ಲ, ಫಸ್ಟ್ ಈ ಕೆಲಸ ಮಾಡಬೇಕು. ಕಠಿಣವಾದ ಕ್ರಮ ಏನಿದೆ, ಈಗ ಸಿಂಗಪುರ್ ನಾನು ಮೊನ್ನೆ ಹೋಗಿದ್ದೆ ಮೇಡಮ್, ಯೂ ಟರ್ನ್ ತಗೋಬೇಕಾಗಿತ್ತು, ಲೆಫ್ಟ್ ಅಲ್ಲಿ ತಗೊಂಡ್ಬಿಟ್ಟವನು, 3,000 ರೂಪಾಯಿ ದಂಡ, 13 ದಿನ ಬಂದ್ಬಿಟ್ಟು ಗಾಡಿ ಲಾಕ್ ಆಗೋಯ್ತು. ಅದೇ ಇಲ್ಲೇನಾದ್ರೂ ಅಂತ ಕಾನೂನು ತಗೊಂಡ್ ಬರ್ತೀವಿ ಅಂದ್ರೆ ಬೇಡ ಅಂತಾರೆ ಜನರು. ಕಾನೂನು ಬೇಡ,
ನಮ್ಮಲ್ಲೂ ಆ ಪ್ರಾಬ್ಲಮ್ ಇದೆ. ಕಾನೂನು ಇರಬಾರ್ದು, ಈಸಿನೂ ಇರಬೇಕು. ಇಂಥ ದುರ್ಘಟನೆ ಬಂದಾಗ ಪೊಲೀಸ್ ಅವ್ರಿಗೆ ದೋಷಣೆ ಮಾಡೋದ್ರಲ್ಲಿ ಫಸ್ಟ್ ಅಲ್ಲಿ ಇರ್ತಾರೆ ಕೆಲವು ಜನ. ಅದಕ್ಕೆ ಜೊತೆಗೇನಂತ ಹೇಳಿದ್ರೆ, ಈಗ ಒಂದು ಹೆಣ್ಣು ಮಗಳ ಮೇಲೆ ಯಾವ ರೀತಿಯ ಒಂದು ಕೇರ್ ಇಟ್ಕೊಂತಾರ ಪೋಷಕರು, ಅದೇ ರೀತಿ ಗಂಡು ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿ ಪೋಷಕರ ಮೇಲೆ ಇರ್ತದಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನೋಡಿ, ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ. ಅದು ಒಂದೇ ನಾಣ್ಯದ ನಮ್ಮಲ್ಲಿ ಆ ಮನೋಭಾವನೆ ಬಂದ್ಬಿಟ್ಟಿದೆ. ಹೆಣ್ಣು ಮಗು ಬೇರೆ ಮನೆಗೆ ಹೋಗೋಳು, ಗಂಡು ಮಗು ನನ್ನ ಹೆಸರೇ ಹೇಳ್ತಾನೆ, ಹೆಣ್ಣು ಮಗು ಹೇಳಲ್ವಾ? ಅಲ್ಲ, ಗಂಡು ಮಕ್ಕಳಿಗೂ ಸಹ 12 ಗಂಟೆ 1 ಗಂಟೆ ರಾತ್ರಿನಲ್ಲಿ ನಿಂದೇನು ಕೆಲಸ ಅಂತ ಹೇಳ್ಬಿಟ್ಟು ಮನೇಲಿ ಇರುವಂತ ಹೇಳ್ತಾರೆ. ಸ್ವಲ್ಪ ಜನರಲ್ಲಿ ಮೈಂಡ್ ಸೆಟ್ ಅಲ್ಲಿ ಏನಾಗಿದೆ, ಗಂಡು ಮಗು ಎಲ್ಲ 100 ಜಾಗಕ್ಕೆ ಹೋಗ್ಬಿಟ್ಟು ಬರ್ತಾನೆ ಅಂತಾರೆ. ಅಂತ ಅವರು ಇದ್ದಾರೆ, ನಾವು ನೋಡಿದೀವಿ. ಏನ್ ಸರ್ ನೋಡಿಲ್ವಾ ನೀವು? ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲವೂ ಸಹ ಪುರುಷರ ಪರನೇ. ಐ ಕ್ಯಾನ್ ಅಕ್ಸೆಪ್ಟ್ 100% ಕರೆಕ್ಟ್. ಪುರುಷ ಪ್ರಧಾನ ಸಮಾಜ ಇದು. ಹೆಣ್ಮಕ್ಳೆಲ್ಲ ನಾವ್ ಇಷ್ಟೇ, ನೀವು ಹೆಣ್ಮಕ್ಳ ನಾವ್ ಬರೀ 8 ಗಂಟೆ ಅಷ್ಟೇ ನಾವು ಪರ್ಮಿಷನ್ ಕೊಡೋದು, ಮನೆಯಲ್ಲೇ ಇದ್ದು ಸಾಯಿರಿ ನೀವೊಂದು. ಭಾರತೀಯರ ಸಂಸ್ಕೃತಿ, ಭಾರತೀಯರ ಒಂದು ಇದು ಏನಿದೆಯೋ, ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಅದೇ ಯುರೋಪ್ ಅಲ್ಲಿ ಅಂತ ಜಾಗದಲ್ಲಿ, ಗಲ್ಫ್ ಅಲ್ಲಿ ರೂಲ್ಸೇ ಮಾಡ್ಬಿಡಿ ಸರ್. ಆ ಕಡೆ ಯಾವ್ದು ಬೇಕಾಗಿಲ್ಲ ನಮ್ಗೆ. 8 ಗಂಟೆ ಮೇಲೆ ಹೆಣ್ಮಕ್ಳು ಹೊರಗಡೆ ಬರಂಗಿಲ್ಲ ಅಂತ ಒಂದು ರೂಲೇ ಮಾಡ್ಬಿಡಿ. ಇವೆಲ್ಲ ಸಮಸ್ಯೆಗಳು ಸರ್ಕಾರದವ್ರಿಗೆ ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಆಗದೆ ಇರೋ ಕೆಲಸ. ಸುಮ್ಮನೆ ಮಾತಾಡೋದಕ್ಕೆ ಮಾತು ಬೇಡ, ಆರ್ಗ್ಯುಮೆಂಟ್. ಈ ಹೆಂಗಸು ಬಹಳ ಪವರ್ಫುಲ್ ಆಗಿದ್ದಾರೆ, ಬಟ್ ಆ ಪವರ್ಫುಲ್ ಅನ್ನೋ ವರ್ಡ್ ನ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಡೆವಲಪ್ ಮಾಡ್ಕೋಬೇಕಲ್ಲ. ಲಾಸ್ಟ್ ಟೈಮ್ ಈ ರೀತಿ ಒಂದು ಅತ್ಯಾಚಾರಗಳು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ, ನಿರ್ಭಯ ಕೇಸ್ ಆದ್ಮೇಲೆ ಒಂದು ಯಾವ್ದೋ ಮಗುಗೆ ಒಂದು ತೊಂದರೆ ಆದಂತ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಗಳು ಏನಂದ್ರೆ ಕರಾಟೆ ಕಳಿಸ್ಬೇಕು ಶಾಲೆಗಳಲ್ಲಿ, ಎಷ್ಟೊಂದು ಸೆಲ್ಫ್ ಡಿಫೆನ್ಸ್ ಎಲ್ಲ ಇದ್ ಮಾಡಿದ್ರು ಸರ್. 2 ದಿನ ಏನ್ ಸರ್, 2 ದಿನ ಸರ್, 2 ದಿನ ಏನಾಯ್ತು ಮೇಡಮ್? ಅದರಲ್ಲಿ ಒಂದು ಸುಸೈಡ್ ಮಾಡ್ಕೊಂಡ್ಬಿಟ್ಟ. ತೋರ್ಸಿ, ರೆಡ್ ಫಾರ್ಟ್ ಅಲ್ಲಿ ತೋರಿಸ್ಬಿಟ್ಟು ಪ್ರಧಾನಮಂತ್ರಿ ಭಾಷಣ ಮಾಡುವಾಗ ತೋರಿಸ್ತಿರಲ್ಲ ನೀವು ಏನಂತ, ನಾನು ಅಚ್ಚ ದಿನ ಹೆಂಗೆ ಅಂತ ಮಾತಾಡುವಾಗ ತೋರಿಸ್ತಿರಲ್ಲ. ಅದೇ ರೀತಿ ಇಂತ ಇದು ಮಾಡಿದ್ರೆ ಈ ರೀತಿ ಪನಿಷ್ಮೆಂಟ್ ಅಂತ ತೋರಿಸಲ್ಲಿ. ತಪ್ಪೇನಿದೆ ಅದರಲ್ಲಿ? ಅದೇ ಕಠಿಣವಾದ ಕ್ರಮ ಬರ್ಬೇಕಂತ, ಕ್ರಮ ತಗೋಬೇಕಂತ ಹೇಳೋದು ನಾವು. ಎಲ್ಲಾ ಕಾನೂನು ಪ್ರಕಾರನೇ ನಡೀತಾ ಇದೆ, ಕಾನೂನು ಬಾಹಿರನು ತುಂಬಾ ನಡೀತಾ ಇದೆ. ಪಬ್ಲಿಕ್ ಒಪ್ಪಿಸ್ರಿ ಸಾಕು. ಹೌದು, ಪಬ್ಲಿಕ್ ಒಪ್ಸೋದ್ ಬೇಕಾಗಿಲ್ಲ, ಮಾಡ್ರಿ ನೀವು. ಮಾಡೋದಿಲ್ಲ, ಯಾರು ಮಾಡೋದಿಲ್ಲ, ಮಾಡ್ರಿ. ಆಮೇಲೆ ಏನ್ ಹೇಳ್ತಾರೆ ಗೊತ್ತಾ ಮೇಡಮ್, ನಮ್ಗೆ ಕೊಡಿ, FIR ಹಾಕ್ತಿವಿ, ಪ್ರೊಡ್ಯೂಸ್ ಮಾಡ್ತೀವಿ, ಜಡ್ಜ್ ಇದಾರೆ ಅಂತಾರೆ. ಈಗ ಕೆಲಸ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ನವರು ನಿಮ್ಗೆ ಬಂದು ಅವ್ರಿಗೆ ಪವರು ಇಲ್ಲ, ನಿಮ್ಗೆ ಹೇಳೋದು ಇಲ್ಲ. ನೀವು ಮಾಡೋಂಗಿದ್ರೆ ಮಾಡ್ಕೊಳ್ರಿ. ಪಬ್ಲಿಕ್ ಏನು ತೊಂದ್ರೆ ಈ ಸಮಾಜನ ತಗೊಂಡೋಗ್ಬಿಟ್ಟು ಮೇಡಮ್ ಅವ್ರೆ, ನಾನ್ ನಿಮ್ಗೆ ಕೇಳ್ತೀನಿ, ಅಂತ ಸಂಘಟನೆ ನಡೆದಾಗ ನೀವು ಈ ತರ ಮರ್ಡರ್ ಮಾಡ್ಬಿಡ್ತೀರಾ? ಯಾರು ಮಾಡೋದಿಲ್ಲ, ಮಾಡೋದು ಬೇಡ. ಅದು ಒಂದು ಹೇಳೋದು ಬಹಳ ಈ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಏನಿದೆ ಅದರಲ್ಲಿ ಒಂದು ಮಾನವೀಯತೆ ಇರುವಂತ ಹೆಣ್ಮಗಳಾಗಿ ಯಾವ್ದೋ ಒಂದು ಹೆಣ್ಮಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದ್ರೆ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಾನು ಅಲ್ಲಿ ಸಪೋರ್ಟ್ ಮಾಡೇ ಮಾಡ್ತೀನಿ ಸರ್. ಮತ್ತೆ ಆ ಫುಟೇಜ್ ಅಲ್ಲಿ ಇರೋರು ಹೆಣ್ಮಕ್ಳು ಇರ್ಲಿಲ್ವಾ ಮನೆಯಲ್ಲಿ? ಇದ್ರಲ್ಲ, ಮತ್ತೆ ಯಾಕೆ ಬರ್ಲಿಲ್ಲ? ಭಯ ಸರ್, ಏನೋ ಒಂದು ರೀತಿ ಭಯ. ಆ ಭಯ ಹೊರಗಡೆ ಬರ್ಬೇಕು. ನಾನು ಹೇಳೋದೇನಂದ್ರೆ, ನಾವು ನಮ್ಮ ಫ್ಯಾಮಿಲಿ ಸೆಲ್ಫಿಶ್, ನಾವು ಬೇರೆಯವ್ರ ಆದ್ಮೇಲೆ. ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಒಬ್ನು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತಾನೆ, ಕೈಯಾಗಿನ ವಾಚ್ ಕಿತ್ಕೊಂಡು ಯಾರು ತಗೊಂಡೋಗೋದಿಲ್ಲ ಅವ್ನಿಗೆ. ಒಂದು ನಾಯಿಗಾದ್ರೂ ನಿಂತ್ಕೊಂಡು ಸ್ವಲ್ಪ ನೀರ್ ಹಾಕ್ಬಹುದು, ಮನುಷ್ಯನ್ ನೋಡೋದಿಲ್ಲ. ಪ್ರತಿಯೊಬ್ಬನಿಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರ್ಬೇಕು ರೀ. ಆ ಲೀಡರ್ಶಿಪ್ ಕ್ವಾಲಿಟಿ ಬರೋವರೆಗೂ ಯಾರು ಏನೇ ಮಾಡಕ್ ಹೋದ್ರು ಇದು ಹೀಗೆ ಇರುತ್ತೆ. ಒಂದು ಸೆಲ್ಫ್ ಡಿಫೆನ್ಸ್ ಇಲ್ಲ, ಪಬ್ಲಿಕ್ ಅಲ್ಲಿ ನಮ್ಮನೆ ಹುಡುಗಿ ಅವಳು ಅನ್ನೋ ಭಾವನೆ ಬರಬೇಕು. ಆಗ ಮುಂದೆ ಹೋಗ್ಲಿ ನಡೆಯುತ್ತೆ. ಅಯ್ಯೋ ಅದ್ ಯಾರೋ ಹೋಗ್ತಾಳೆ. ಇನ್ನು ಏನಾಗಿರುತ್ತೆ ಗೊತ್ತಾ, ನಾನು ಸಿಂಪಲ್ ಹೇಳ್ತೀನಿ. ಆ ಹುಡುಗಿ ಅಲ್ಲಿಂದ ಬರೋವಾಗ ಆ ನೇಬರ್ ಅನ್ಕೊಂಡಿರ್ತಾಳೆ, ಬಂದಿದ್ದಾಳಲ್ಲ 2:45 ರಾತ್ರಿಗೆ, ಆಗ್ಲಿ ಅಂತ ಅನ್ನೋ ಜನಗಳೇ ಜಾಸ್ತಿ ಆಗಿದ್ದಾರೆ. ಆ ಮನೋಭಾವ ಚೇಂಜ್ ಆಗಿ ಮೇಡಮ್, ಈಗ ನೀವು ಹೆಣ್ಮಕ್ಳಿಗೆ ಹಿಂಗ ಆಗ್ತಾ ಇದೆ, ನೀವು ಪೊಲೀಸ್ ಅವ್ರನ್ನ ಬೈರಿ, ಸರ್ಕಾರನ ಬೈರಿ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ. ಇವಾಗ ಸರ್ಕಾರ ಅಂದ್ರೆ ಏನ್ ಗೊತ್ತಾ, ಇವಾಗ ಏನಾಗಿದೆ, ಇವ್ರೇನೋ ಪರಮೇಶ್ವರ್ ಹೇಳ್ತಾರೆ, ಓಕೆ ನಾವೇನೋ ಪ್ರೊಟೆಕ್ಷನ್ ಕೊಡ್ತೀವಿ. ಇದು ಏನಾಗಿದೆ, ಯಾವಾಗ ಕೊಡ್ತಾರೆ? ಆಮೇಲೆ ಇಲ್ಲ, ಇನ್ನೊಂದು ಆ ಒಂದು ನಡೆದಿರೋ ಒಂದು ಘಟನೆ ತಗೊಂಡು ಅಪೋಸಿಷನ್ ಪಾರ್ಟಿ ಅವರೇನೋ ಮಾನವ ಸರಪಳಿ ಮಾಡ್ತೀವಿ, ಮಣ್ಣು ಮಾಡ್ತೀವಿ, ಈ ಸರ್ಕಾರ ಅಂತ ಕಿತ್ತಾಡ್ಕೊಂಡಿರಿ. ನಾವು ಸಮಸ್ಯೆಗಳಲ್ಲಿ ಸರ್ಕಾರದ ಜವಾಬ್ದಾರಿ ಆ ರಾಜ್ಯವನ್ನು ಕಾಪಾಡೋದು, ಆ ದೇಶವನ್ನು ಕಾಪಾಡೋದು. ಅದಕ್ಕೆ ಪ್ರಜಾಪ್ರತಿನಿಧಿಗಳು ಅನ್ಸ್ಕೊಂಡಿರೋದು ನೀವು.
ಸುಮ್ನೆ ವೆಸ್ಟರ್ನ್ ಕಲ್ಚರು ಪಾರ್ಟಿಗೆ ಹೋಗಿದ್ರು ಅಂತ ಹೇಳೋದಕ್ಕೆ ನೀವೇ ಅದನ್ನ ಬೇಕಾಗಿಲ್ಲ, ಹೇಳೋದ್ ಬೇಕಾಗಿಲ್ಲ. ನಾವು ಹೇಳ್ಬೋದಿತ್ತು. ಸರ್ ಈಗ ಅದಾಯ್ತು, ಆ ಟಾಪಿಕ್ ಆಯ್ತು. ಹೆಣ್ಮಕ್ಳಿಗೆ ಇಬ್ರು ಅಲ್ಲಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ನಿಜವಾಗ್ಲೂ ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗಿದ್ರು ಕೂಡ ಏನೂ ಆಗಿಲ್ಲ. ಅದು ನಿಜವಾಗ್ಲೂ ದೇವರಿಗೆ ಒಂದು ನಾವು ಋಣಿಯಾಗಿರ್ಬೇಕು. ಎಸ್ ಸರ್, ಈ ರೀತಿಯ ಒಂದು ಸಮಸ್ಯೆಗಳು ಮುಂದಕ್ಕೆ ಆಗದೆ ಇರೋ ಹಾಗೆ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಏನು, ನಮ್ಮ ಪಬ್ಲಿಕ್ ಜವಾಬ್ದಾರಿಗಳು ಏನು ಅಂತ ತಾವು ಹೇಳ್ತೀವಿ, ನೀವು ಸಲಹೆಯನ್ನ ಕೊಡೋದಾದ್ರೆ? ಏನ್ ಸರ್ಕಾರ ಮಾಡೋದು ಮಾಡ್ತಾನೆ ಇದೆ, ಪೊಲೀಸ್ನವರು ಮಾಡೋದು ಮಾಡ್ತಾನೆ ಇದ್ದಾರೆ. ಬಟ್ ನಾನು ನಿಮ್ಗೆ ಹೇಳ್ದಂಗೆ ಸಮಾಜ ಅಂದಮೇಲೆ ಕೆಲವೊಂದು ನೆಗೆಟಿವ್ ಆಸ್ಪೆಕ್ಟ್ ಇದ್ದೇ ಇರ್ತದೆ. ಅದು ಯಾವಾಗಲೂ ಕಡಿಮೆ ಇರ್ತದೆ, 10%. ಅದಕ್ಕೆ ಏನು ನಮ್ಮ ಇರೋ ಸಿಸ್ಟಮ್ನಲ್ಲಿ ಅದನ್ನ ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು. ಮತ್ತೆ ನಾನು ಮೇನ್ ಇರೋದು ಹೆಣ್ಮಕ್ಳು ಬೇರೆಯವ್ರಿಗೆ ಯಾರಿಗೂ ಬ್ಲೇಮ್ ಮಾಡೋಕ್ಕಿಂತ ಮೊದಲು ಅವ್ರು ದೇ ಶುಡ್ ಪ್ರಿಪೇರ್ ದೆಮ್ಸೆಲ್ಸ್. ದೇ ಶುಡ್ ಬಿ ಸ್ಟ್ರಾಂಗ್ ಎನಫ್ ಫ್ರಮ್ ವಿದಿನ್, ಫ್ರಮ್ ಔಟ್ಸೈಡ್. ಈ ಇನ್ಸಿಡೆಂಟ್ ಅಲ್ಲಿ ಇಟ್ ವಾಸ್ ಗುಡ್. ಶಿ ಇಸ್ ವಾಕಿಂಗ್ ಅಲೋನ್ ಎಟ್ 2:30 in the night, 2:41 in the night. She is walking alone. She has confidence. ಇದು ಒಂದು ಆಕ್ಸಿಡೆಂಟ್. ಇದನ್ನ ನಡೆದಿದೆ ಅಂತ ಹೊರಗಡೆ ಹೋಗೋದು ನಿಲ್ಬಾರ್ದು. ಹೆಂಗಸರು ಹೋಗ್ಬೇಕು, ಬಟ್ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೇಕು. ಜೊತೆಗೆ ಅನಾವಶ್ಯಕವಾಗಿ ಹೋಗುವಂತ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಹೇಳೋದಿಲ್ಲ. ಅದು ಪ್ರತಿ ಒಂದು ಹೆಂಗಸಿಗೆ, ಪ್ರತಿ ಒಂದು ಗಂಡಸಿಗೆ 18 years ಆದ್ಮೇಲೆ ದೇ ಹ್ಯಾರ್ ಅಡಲ್ಟ್ಸ್. They should have the right to go. They should have the right to wear. They should have all kind of rights to do. But at the same time, ನಾನು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಬೇರೆಯವ್ರು ಮಾಡ್ತಾರಂತ ನಾನು ಮಾಡಿ ಅದು ಏನೋ ಕಾಪಿಯಿಂಗ್. ಅದೇ ತಾವ್ ಹೇಳಪ್ಪ, ನಿಮ್ಮ ಕಾನ್ಫಿಡೆಂಟ್ ಇತ್ತಂತ ಹೇಳಿದ್ರೆ ನೀವು ಹೋಗಿ, ನೀವು ಬನ್ನಿ, ಫೇಸ್ ಮಾಡ್ಕೊಂಡು ಬನ್ನಿ, ಅಷ್ಟೇ. ಏನಿದೆ, ನಾನು ಏಪ್ರಿಲ್ ಅಲ್ಲಿ ವೆಸ್ಟರ್ನರ್ ಕೋಟ್ ಹಾಕೊಂಡು ಟೈ ಕಟ್ತಾರಂತ ನಾನು ಏಪ್ರಿಲ್ ಅಲ್ಲಿ ಇಲ್ಲಿ ಕೋಟ್ ಹಾಕೊಂಡು ಮೇ ನಲ್ಲಿ ಟೈ ಕಟ್ಕೊಳಕ್ ಆಗೋದಿಲ್ಲ. ಅದೇ ರೀತಿ ಅಷ್ಟೇ. ಅನುಕರಣೆ ಬೇಡ, ನಿಮಗ್ ಕಾನ್ಫಿಡೆನ್ಸ್ ಇತ್ತ, ನೀವು ಓಡಾಡಿ ಅಂತ ತಾವ್ ಹೇಳ್ತೀರಿ. ಎಸ್, ಕೊನೆಯದಾಗಿ ತಾವೇನ್ ಹೇಳ್ತೀರಿ? ಇಲ್ಲ ಅಷ್ಟೇ, ನಾನು ಇವಾಗ ಅಲ್ಲಿ ಹೋದಾಗ ನನಗೆ ಯಾರೋ ಏನೋ ಆಯ್ತು ಅಂತಂದಾಗ ಯಾರೋ ಬಂದು ಕಾಪಾಡ್ಲಿ ಅನ್ನೋ ಮನೋಭಾವ ಬಿಟ್ಬಿಡ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ. ನಿಮಗ್ ಕಾನ್ಫಿಡೆನ್ಸ್ ಇರ್ಲಿ. ಅದ್ರ ಜೊತೆಗೆ ಬೇರೆ ನಾನು ಹೇಳಿದೆ ನಿಮ್ಗೆ ಪೆಪ್ಪರ್ ಸ್ಪ್ರೇ ಹೇಳಿದೆ, ಇಲ್ಲ ಇವ್ರ ಸರ್ ಹೇಳ್ದಂಗೆ ಒಂದು ಸ್ಟಿಕ್ ಇಟ್ಕೊಂಡಿದ್ದಾರೆ. ಏನಾದ್ರಾಗ್ಲಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತೀನಿ ನಾನು, ಯಾರು ಬರ್ಲಿ ಬರ್ದೇ ಇರ್ಲಿ, ನಾನು ಬಚಾವಾಗಿ ಹೋಗೋದು ನನಗೆ ಗೊತ್ತಿದೆ ಅಂತ ಆದ್ರೆ ಧೈರ್ಯವಾಗಿ ಓಡಾಡ್ಲಿ. ಇಲ್ವಾ ಬೇಡ. ಆಮೇಲೆ ಇನ್ನೂ ಒಂದೇನು ಅಂದ್ರೆ, ಅಷ್ಟು ತೀರಾ ರಾತ್ರಿ ಓಡಾಡುವಾಗ ಓವರ್ ಎಕ್ಸ್ಪೋಜರ್ ಬೇಡ, ದಯವಿಟ್ಟು ಓವರ್ ಎಕ್ಸ್ಪೋಜರ್ ಬೇಡ. ಯಾಕೆಂದ್ರೆ ಏನಾಗತ್ತೆ, ಅದು ಒಂದು ಕಾಮುಕ ಕಣ್ಣಿಗೆ ನೀವು ಹೋಗೋ ರೀತಿ ಏನಾಗತ್ತೆ ಅಂದ್ರೆ ಅದು ಇನ್ನು ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗೋದು. ಸೊ ಅದ್ರಲ್ಲಿ ಎಲ್ಲೋ ಏನಾಗುತ್ತೆ, ನಾವೇ ಎಲ್ಲೋ ಒಂದ್ ಕಡೆ ಇನ್ವೈಟ್ ಮಾಡ್ತಾ ಇದೀವಾ ಅಂತ ಅನ್ನೋ ಭಾವನೆ ನಮ್ಮ ಎದುರುಗಡೆ ಇರೋರಿಗೆ ಬರೋದು ಬೇಡ. ಆಮೇಲೆ ಇನ್ನೂ ಒಂದೇನು, ರಾತ್ರಿ ತೀರಾ ಹೋಗೋವಾಗ ಒಬ್ರೊಬ್ರು ಇಬ್ರಿಬ್ರು ಓಡಾಡೋ ಬದಲು ಒಂದು ಗುಂಪಲ್ಲಿರಿ. ಒಬ್ಬರಿಗೆ ಏನಾದ್ರೂ ಆಯ್ತು ಅಂದ್ರೆ ಬಾಕಿ ಜನ ಆದ್ರೂ ಪ್ರೊಟೆಕ್ಟ್ ಮಾಡ್ತಾರೆ. ಮನೆಯಿಂದ ಯಾರು ಬಂದು ಕಾಪಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ನಿಮ್ಮಲ್ಲಿರೋ ನೀವು ಕಾಪಾಡ್ಕೋಬೇಕಷ್ಟೇ. ಎಸ್ ಶರೀಫ್ ಸರ್, ಕೊನೆಯದಾಗಿ ಏನ್ ಹೇಳೋದು? ಮೇನ್ ನಡೆದಿರೋದು ಈ ರೀತಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯಬಾರದನ್ನು ತಡೆಗಟ್ಟಬೇಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಲ್ಲಿ ಬರಬೇಕು. ಮುಖ್ಯವಾಗಿ ನಿನ್ನೆ ಮಾತಾಡಿರೋ ಜಿ ಪರಮೇಶ್ವರ್ ಸಾಹೇಬ್ರು ಇಂಥ ರೀತಿ ಬಾಲಿಶವಾಗಿ ಮಾತಾಡಬಾರ್ದು. ಇಲ್ಲ ಪಾಪ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಸಂಪೂರ್ಣ ಜವಾಬ್ದಾರಿ ನಾವು ಅಂತ. ಓಕೆ, ಹೆಣ್ಮಕ್ಳಿಗೆ ಎಲ್ಲಿ ಈ ರೀತಿ ಅತ್ಯಾಚಾರ ಆಗುತ್ತೋ, ಇನ್ನೊಂದು ಬ್ಯಾಂಗ್ಳೂರ್ ಶೇಮ್ ಅಂತ ಯಾರು ಇವತ್ತು ಈ ಒಂದು ಇದು ಮಾಡೋದಕ್ಕೆ ಹೋಗ್ತಾ ಇದ್ದಾರೋ, ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬ್ಯಾಂಗ್ಳೂರ್ ಸೇಫ್ ಪ್ಲೇಸ್. ಎಲ್ಲರಿಗೂ ಆ ಕಡೆ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೋಗ್ಬಿಟ್ಟು ಕೇಳಿದ್ರೆ ಬ್ಯಾಂಗ್ಳೂರ್ ಅಂದ್ರೆ ಅಚ್ಛಾಯ ಅಂತಾರೆ. ದುಬೈಯಲ್ಲಿ ಹೋಗ್ಬಿಟ್ಟು ಕೇಳ್ಬೋದು ನೀವು. ಅಂತ ಒಂದು ಬೆಂಗಳೂರಿಗೆ ಕೆಟ್ಟ ಹೆಸರು ತರೋದು ಒಳ್ಳೇದಲ್ಲ. ಇವ್ರಿಗೆ ಕಠಿಣ ಕ್ರಮ ತಗೊಂಡು ಇವ್ರಿಗೆ ಅರೆಸ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಬೇಲ್ ಸಿಗ್ದಂಗೆ ಮಾಡಿದ್ರೆ ಬಹಳ ಸಂತೋಷ ಅಂತ. ಎಸ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ, ಅಂದ್ರೆ ಒಟ್ಟಾರೆಯಾಗಿ ತಾವು 3 ಜನ ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ಇವತ್ತು ನಿಜವಾಗ್ಲೂ ಒಬ್ಬ ಮಹಿಳೆ ಧೈರ್ಯವಾಗಿ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅವಳಿಗೆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಹೊರಗಡೆ ಹೋಗಿ ಫೇಸ್ ಮಾಡಿ ಅಂತ ಹೇಳಿದಕ್ಕೆ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಎಸ್ ವೀಕ್ಷಕರ, ಇದೇ ಹೊತ್ತಿನ ಚರ್ಚಾ ವೀಕ್ಷಕರೇ, ನಾನು ಹೇಳೋದಿಷ್ಟೇನೆ. ಈಗ ಬೆಂಗಳೂರು ಬಗ್ಗೆ ಅಥವಾ ಕರ್ನಾಟಕ ರಾಜ್ಯದ ಬಗ್ಗೆ ದೇಶಾದ್ಯಂತ ಬಹಳಷ್ಟು ಒಂದು ಹೀನಾಯವಾಗಿ ಮಾತುಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ಅದಾಗೋದು ಬೇಡ. ನಿಜವಾಗ್ಲೂ ಸಹ ಬೆಂಗಳೂರು ಬಹಳಷ್ಟು ಸೇಫ್ ಆಗಿರ್ತಕ್ಕಂಥ ಸಿಟಿ. 1-2 ಘಟನೆಗಳನ್ನ ಇಟ್ಕೊಂಡು ನಾವು ಬಹಳಷ್ಟು ಎಳೆಯುವಂತ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಇಲ್ಲಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗಂತೂ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ನಮ್ಮ ಎಲ್ಲರ ಒಂದು ಅಭಿಪ್ರಾಯ. ಜೊತೆಗೆ ಏನಂತ ಹೇಳಿದ್ರೆ, ಹೆಣ್ಮಕ್ಳು ಪ್ರತಿಯೊಂದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟೊಂದು ಅವ್ರ ಬಗ್ಗೆ ಅವ್ರ ಹತ್ರ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಜೊತೆಗೆ ಅವೆಲ್ಲವನ್ನು ಪ್ರೊಟೆಕ್ಟ್ ಮಾಡ್ಕೋತಾರೆ. ಈ ಒಂದು ವಿಚಾರದಲ್ಲಿ ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಅಷ್ಟೊತ್ತು ರಾತ್ರಿಗಳಲ್ಲೇ ಹೊರಗಡೆ ಹೋಗ್ಬೇಕಾಗುವಂತ ಸಂದರ್ಭ ಬಂದೇ ಬಂತು ಅಂತ ಹೇಳಿದ್ರೆ, ನಿಮ್ಮ ಪ್ರೊಟೆಕ್ಷನ್ಗೆ ಏನ್ ಬೇಕೋ ಅದನ್ನ ನೀವು ಪೂರ್ವ ಸಿದ್ಧತೆಯಾಗಿ ರೆಡಿ ಮಾಡ್ಕೊಂಡು ನೀವು ಹೋಗಿ, ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉದಯ ನ್ಯೂಸ್.